ಕೃಷ್ಣೌ ಬಲಜ್ಞಾನಕಾರ್ಯೌ ಕೃಷ್ಣಾರಮಣ ರಾಜ್ಯದೌ ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿ ವಾಸಿಷ್ಠ ವಂಶಜೌ ಲಸತು ಶ್ರೀಮದಾನಂದ ತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ. ಶ್ರೀ ಗುರುಭ್ಯೋ ನಮಃ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್. ಗೀತಾ ಜಯಂತಿಯ ನಿಮಿತ್ತ ನಡೀತಾ ಇರುವ ಕಾರ್ಯಕ್ರಮದಲ್ಲಿ ಭಗವದ್ಗೀತೆಯ 9ನೇ ಅಧ್ಯಾಯದ ಸಂವಾದ. ಅದರಲ್ಲಿ ಯಾವುದೋ ಸಾಮಾನ್ಯ ಜನರಿಗೆ ಬರುವ ಪ್ರಶ್ನೆಗಳನ್ನೆತ್ತಿಕೊಂಡು ಪ್ರಶ್ನೆಗೆ ಉತ್ತರ ಕೊಡುವ ಸ್ವರೂಪದಲ್ಲಿ ರಾಜಗುಹ್ಯ ಯೋಗ. ರಾಜವಿದ್ಯೆ ಅಂತೇಳಿದರೆ ಚಿಕ್ಕ ವಿದ್ಯೆ ಅಲ್ಲ, ರಾಜವಿದ್ಯೆ ಅಂತೇಳಿದರೆ ಮಹಾವಿದ್ಯೆ ಅಂತ ಅರ್ಥ. ರಾಜಗುಹ್ಯ ಅಂತೇಳಿದರೆ ಅತ್ಯಂತ ರಹಸ್ಯ ಅಂತ ಅರ್ಥ. ಶ್ರೀಕೃಷ್ಣ ಈ ಅಧ್ಯಾಯದಲ್ಲಿ ನೇರ ಮಾತು ಶುರು ಮಾಡ್ತಾನೆ. ಇದಂತುತೆ ಗುಹ್ಯತಮಂ ಪ್ರವಕ್ಷ್ಯಾಮ್ಯ ಅನುಸೂಯವೇ ಅಂತ ಶುರು ಮಾಡ್ತಾನೆ. ಹಾಗಾದರೆ ಅತ್ಯಂತ ರಹಸ್ಯವಾದ ವಿದ್ಯೆಯನ್ನು ಹೇಳ್ತೇನೆ ಅಂತ. ಎಲ್ಲಿ ರಹಸ್ಯ ವಿದ್ಯೆ ಹೇಳ್ತಾನೆ ಅಲ್ಲಿ ಪ್ರಶ್ನೆಗಳು ಜಾಸ್ತಿ ಇರ್ತವೆ. ಯಾಕಂದರೆ ಅರ್ಥ ಆಗುವುದು ವಿಪರೀತ ಅರ್ಥ ಆಗುವ ಸಾಧ್ಯತೆ ಜಾಸ್ತಿ, ಅಥವಾ ಅರ್ಥ ಆಗದೇ ಇರುವ ಸಾಧ್ಯತೆಯೂ ಜಾಸ್ತಿ. ಆ ನಿಟ್ಟಿನಿಂದ ಇಲ್ಲಿ ಏನು ಸಂಶಯಗಳು ಬರ್ಬೋದು ಅನ್ನುವುದನ್ನು ಜಿಜ್ಞಾಸೆ ನಡೆಸುವುದಕ್ಕೆ ನಮ್ಮ ಪೂರ್ಣಪ್ರಜ್ಞ ವಿದ್ಯಾಪೀಠದ ವಿಶಿಷ್ಟ ವಿದ್ವಾಂಸರಾದಂತಹ ಶ್ರೀಯುತ ಮಧ್ವೇಶ ನಡಿಲ್ಲಾಯರು, ಶ್ರೀಮನ್ ಮಧ್ವಾಚಾರ್ಯರ ವಂಶಸ್ಥರು, ಸಮಗ್ರ ಸರ್ವಮೂಲಗಳನ್ನು ಕಂಠದಲ್ಲಿಟ್ಟುಕೊಂಡಿರತಕ್ಕಂಥ ವೈಶಿಷ್ಟ್ಯ ಅವರದ್ದು. ಅವರ ಮೂಲಕ ಒಂದು ಸಂವಾದವನ್ನು ನಡೆಸುವುದಕ್ಕೆ ಇಚ್ಛಿಸ್ತೇವೆ. ತಮ್ಮ ಅನಿಸಿಕೆ ಏನು ಅನ್ನೋದನ್ನು ಆರಂಭಿಸಿ. ತಪಸ್ವಾಧ್ಯಾಯ ಶ್ರೀಕೃಷ್ಣ ಕೃಷ್ಣ ಪೂಜಾರ್ಥಂ ಮುನಿಂ ವಿಶ್ವೇಶಮಿಷ್ಟದ ಮುಂದೆ ಪರಿವಿರಾಟ್ ಚಕ್ರವರ್ತಿನ. ನಮ್ಮ ಗುರುಗಳು ವಿಶ್ವೇಶತೀರ್ಥ ಶ್ರೀಪಾದರು ಭಗವದ್ಗೀತೆಯ ಬಗ್ಗೆ ಅವರು ರಚಿಸಿದ ಪುಟ್ಟ ಪುಸ್ತಕ ಗೀತಾ ಸಾರೋದ್ಧಾರ. ಅದರಲ್ಲಿ ಸಿಗದೇ ಇರುವ ವಿಷಯ ಇಲ್ಲ. ಅದು ಒಂದು ಬೆಂಕಿಪಟ್ಟಣ ಇದ್ದ ಹಾಗೆ ಇದೆ. ಪೂಜ್ಯ ಆಚಾರ್ಯರಿಗೆ ಮನಸ್ಸಿನಿಂದಾಗಿ ವಂದನೆಗಳನ್ನು ಸಮರ್ಪಿಸಿ ಸಂವಾದದ ರೂಪದಲ್ಲಿ ಕೆಲವು ನನ್ನ ಸಂಶಯಗಳನ್ನು ನಿಮ್ಮ ಮುಂದೆ ನಿವೇದಿಸಿಕೊಳ್ಳಬೇಕು ಅಂತ ನಾನು ಬಯಸ್ತೇನೆ. ಈ 9ನೆಯ ಅಧ್ಯಾಯದಲ್ಲಿ ಒಂದು ಮಾತು ಬರುತ್ತೆ, ಕೃಷ್ಣ ಹೇಳುವಂತಹ ಮಾತು, ಮಾಂ ಹಿ ಪಾರ್ಥ ವ್ಯಪಾಶ್ರಿತ್ಯ ಏಪಿ ಸ್ಯುಃ ಪಾಪಯೋನಯಃ ಸ್ತ್ರಿಯೋ ವೈಶ್ಯಾಃ ತಥಾ ಶೂದ್ರಾಃ ತೇಪಿ ಯಾಂತಿ ಪರಾಂ ಗತಿಂ ಕಿಂ ಪುನರ್ ಬ್ರಾಹ್ಮಣಾಃ ಪುಣ್ಯಾಃ ಭಕ್ತ ರಾಜರ್ಷಯಸ್ತಥಾ ಅಂತ. ಭಕ್ತಿಯೋಗದಿಂದ ಸಾಧನೆ ಯಾರಿಗಾಗುವುದಿಲ್ಲ ಅಂತ, ಪ್ರಪಂಚದ ಎಲ್ರಿಗೂ ಸಾಧನೆ ಆಗ್ತದೆ ಅನ್ನೋದು ತಾತ್ಪರ್ಯ. ಎಲ್ಲರಿಗೂ ಭಕ್ತಿಯಿಂದಾಗಿ ಭಗವಂತನ ಪ್ರಸಾದವು ಲಭ್ಯ ಅಂತ ಈ ತಾತ್ಪರ್ಯದಲ್ಲಿ ಕೃಷ್ಣ ಹೇಳುವಂತ ಮಾತು. ಅಲ್ಲಿ ನನ್ನ ಸಂಶಯ, ಆ ಮಾತಿನಲ್ಲಿ ಏನ್ ಅರ್ಥ ತೋರತ್ತೆ ಅಂತ ಹೇಳಿದ್ರೆ, ಪರಮಾತ್ಮನ ಭಕ್ತರು ಯಾರೇ ಇರಲಿ, ಸ್ತ್ರೀಯರಾಗಲಿ, ವೈಶ್ಯರಾಗಲಿ, ಶೂದ್ರರಾಗಲಿ, ಬ್ರಾಹ್ಮಣರಾಗಲಿ, ರಾಜರಾಗಲಿ, ಯಾರಿಗಾದರೂ ಕೂಡ ಪರಮಾತ್ಮನ ಪ್ರಸಾದ ಸಿಕ್ಕೇ ಸಿಕ್ಕತ್ತೆ ಅಂತ. ಆದ್ರೆ ಕೃಷ್ಣ ಇಷ್ಟನ್ನು ಮಾತ್ರ ಹೇಳದೆ ಮುಗಿದಿಲ್ಲ, ಒಂದು ಕೊಂಕನ್ನು ನೋಡೋದ್ರಲ್ಲಿ ಸೇರಿಸಿದ್ದಾನೆ. ಏನು ಅಂತ ಹೇಳಿದ್ರೆ, ಯಾರು ಯಾವ ಸ್ತ್ರೀಯರು, ಎಂತಹ ಸ್ತ್ರೀಯರು ಅಂತ ಹೇಳಿದ್ರೆ ಪಾಪದಿಂದ ಹುಟ್ಟಿದವರು. ಅಂದ್ರೆ ಯಾವ ಸ್ತ್ರೀಯರಿಗೂ ಮತ್ತೆ ವೈಶ್ಯರು, ಶೂದ್ರರು, ಇವರ ಜನ್ಮ ಹೇಗಾಗತ್ತೆ ಅಂತ ಹೇಳಿದ್ರೆ, ಯಾರು ಪಾಪ ಮಾಡಿದ್ದಾರೋ ಅವರು ಸ್ತ್ರೀಯರಾಗ್ಬಿಡ್ತಾರೆ, ಅವರು ರಾಜರಾಗ್ಬಿಡ್ತಾರೆ, ಅವರು ವೈಶ್ಯರಾಗ್ಬಿಡ್ತಾರೆ, ಅವರು ಶೂದ್ರರಾಗ್ಬಿಡ್ತಾರೆ. ಇಂತಹ ಪಾಪದಿಂದ ಇಂತಹ ಪಾಪ ಜನ್ಮವನ್ನು ಪಡೆದಿರುವಂತಹ ಸ್ತ್ರೀಯರು, ವೈಶ್ಯರು, ಶೂದ್ರರು ಅನ್ನುವ ಒಂದು ವಿಭಾಗವನ್ನು ಮಾಡಿ ಇವರನ್ನು ಪಾಪಯೋನಿಗಳು ಅಂತ ಕೃಷ್ಣ ಬೈದಿದ್ದಾನೆ. ಅಂತಹವರೇ ಪರಮಾತ್ಮನ ಪ್ರಸಾದವನ್ನು ಪಡೆಯುವಾಗ ಪುಣ್ಯದಿಂದ ಬ್ರಾಹ್ಮಣ ಜನ್ಮವನ್ನು ಯಾವ ಜನರು ಪಡೆದಿದ್ದಾರೋ, ಪುಣ್ಯದಿಂದಾಗಿ ರಾಜ ಜನ್ಮವನ್ನು ಯಾರು ಪಡೆದಿದ್ದಾರೋ ಅವರಿಗೆ ಪರಮಾತ್ಮ ಪ್ರಸಾದ ಸಿಗತ್ತೆ ಅನ್ನೋದ್ರಲ್ಲಿ ಸಂಶಯವೇ ಇಲ್ಲ ಅಂತ ಮಾತನ್ನ ಹೇಳಿದ್ದಾನೆ. ನನ್ನಲ್ಲಿ ಭಕ್ತರಲ್ಲಿ ಏನೇ ವ್ಯತ್ಯಾಸ ಇಲ್ಲ ಅಂತ ಹೇಳುವಂತಹ ಕೃಷ್ಣನೇ ತನ್ನಲ್ಲಿ ಭಕ್ತಿ ಮಾಡುವಂತಹ ಸ್ತ್ರೀಯರನ್ನು, ವೈಶ್ಯರನ್ನು, ಶೂದ್ರರನ್ನು ಅವರು ಪಾಪದಿಂದಾಗಿ ಇಂತಹ ಜನ್ಮ ಪಡೆದವರು ಪಾಪಿಗಳು ಅಂತ ಈ ರೀತಿಯಾಗಿ. ಹಾಗಿದ್ರೆ ಲೋಕದ ಭೂಮಿಯಲ್ಲಿ ಯಾರ್ಯಾರು ಸ್ತ್ರೀಯರಾಗಿ ಹುಟ್ಟಿದಾರೋ. ನಿಮ್ಮ ಪ್ರಶ್ನೆ ಅರ್ಥ ಆಯ್ತು. ಎಷ್ಟು ಹೇಳಿದ್ರು ಇದೇ ವಿಷಯ ಅಲ್ವಾ? ಅಂದ್ರೆ ಕೃಷ್ಣ ಸಮಾಜವನ್ನು ಒಡೆಯುವ ಕೆಲಸ ಮಾಡಿದ್ದಾನೆ. ಸಮಾಜ ಸಂಘಟಕ ಅಂತ ಅವನಿಗೆ ಹೆಸರು. ವಿಘಟನೆ ನಡೆಯುತ್ತೆ ಅನ್ನೋದು ಪ್ರಶ್ನೆಯ ಸಾರ. ಇದು ಒಂದು ಸಂಸ್ಕೃತದ ಶ್ಲೋಕಗಳಲ್ಲಿ ಉಂಟಾಗುವ ಒಂದು ಸಮಸ್ಯೆ. ಸಂಸ್ಕೃತದ ಶ್ಲೋಕಗಳನ್ನು ಅರ್ಥ ಮಾಡಿಕೊಳ್ಳಲ್ಲಿ ಆಗುವ ಸಮಸ್ಯೆ ಇದು. ಕೃಷ್ಣ ಆರಂಭದಿಂದ ಏನು ಹೇಳಿದ್ದಾನೆ ಅನ್ನುವುದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಆ ಶ್ಲೋಕವನ್ನು ಗ್ರಹಣ ಮಾಡಬೇಕಾದ್ದು ಮುಖ್ಯ. ಮೂಲಭೂತವಾದ ವಿಷಯಕ್ಕೆ ಬರೋಣ. ಯಾಕಂದರೆ ವಿದ್ವಾಂಸರ ಪ್ರಪಂಚದಲ್ಲಿ ಇದಕ್ಕೆ ಸಿಕ್ಕಾಬಟ್ಟೆ ಚಿಂತನೆ ತಮಗೂ ಗೊತ್ತಿರುವಂಥದ್ದೇ. ಆದರೆ ಇವತ್ತು ಸಮಾಜದಲ್ಲಿ ಇಂಥ ಒಂದು ಪ್ರಶ್ನೆ ಉಂಟು ಅನ್ನೋದನ್ನು ನೀವು ಆರಂಭದಲ್ಲೇ ಎತ್ತಿಕೊಂಡ್ರಿ.
ಪಾಪಯೋನಯ ಅನ್ನೋ ಶಬ್ದಕ್ಕೆ ಅರ್ಥ ಏನು ಅನ್ನೋದು ವಿಮರ್ಶೆ. ಆ ಶಬ್ದವನ್ನು ಪಾಪ ಮಾಡಿ ಹುಟ್ಟಿದವರು ಅನ್ನೋ ಅರ್ಥವನ್ನು ತಾವು ಹೇಳಿದ್ರಿ. ಅವಶ್ಯ ಗ್ರಹಣ ಮಾಡೋಣ. ನಿಜವಾಗಿ ಅರ್ಥ ಏನು? ಪಾಪವೇ ಯೋನಿಯಾಗಿ ಉಳ್ಳವರು. ಯೋನಿ ಅಂದರೆ ಕಾರಣ ಅನ್ನೋದು ಶಾಸ್ತ್ರ ಯೋನಿತ್ವಾದಿತ್ಯಾದಿಗಳಲ್ಲಿ ಪ್ರಸಿದ್ಧವಾದ ಶಬ್ದ. ಅದು ಬಿಟ್ಟು ಸ್ತ್ರೀ ಜನ್ಮವೇ ಪಾಪಯೋನಿ ಆ ಅರ್ಥವನ್ನು ಮಾಡಿದರೆ ಅದು ತಪ್ಪು. ಅದನ್ನು ತಾವು ಹೇಳಲಿಲ್ಲ. ಪಾಪದಿಂದಾಗಿ ಹುಟ್ಟಿದವರು ಅನ್ನೋ ಅರ್ಥ ಹೇಳಿದ್ರಿ. ಎಲ್ಲ ವ್ಯಾಖ್ಯಾನಕಾರರು ಆ ಅರ್ಥವನ್ನು ಹೇಳಿದ್ದಾರೆ. ಇದರಲ್ಲಿ ಮಾಡಿ ಸಮಸ್ಯೆಯಲ್ಲಿ ಆಗ್ತಾ ಇರುವುದು ಅಂದರೆ ಸ್ತ್ರೀಯ ವೈಶ್ಯಾಹ ತಥಾ ಶೂದ್ರಾಹ ಅಂತ ಹೇಳಿದ ಈ 3 ವಿಭಾಗದ ಜನಕ್ಕೆ ಪಾಪಯೋನಿಗಳು ಅಂದರೆ ಪಾಪದಿಂದ ಅವರು ಹುಟ್ಟಿದವರು ಅಂತ ಮಾಡಿದರೆ, ಅರ್ಥಾತ್ ಯಾವ ಯಾವ ಸ್ತ್ರೀಯರಿದ್ದಾರೋ ಅವರೆಲ್ಲ ಪಾಪದಿಂದ ಹುಟ್ಟಿದವರು ಅನ್ನೋ ಅರ್ಥ ಮಾಡಿದರೆ ಅದು ಕೃಷ್ಣನ ಅಭಿಪ್ರಾಯ ಅಲ್ಲ. ಮತ್ತೇನು? ಪಾಪಯೋನಯ ಸ್ತ್ರೀಯ ಪಾಪಯೋನಯ ಶೂದ್ರಾಹ. ನಿಜವಾಗಿ ಶಬ್ದದ ಅರ್ಥ ಕೇಳಿದ ಕೂಡಲೇ ನಮಗೆ ಅರ್ಥ ಆಗುವುದು ಹೇಗೆ ಅಂತ ಹೇಳಿದರೆ, ಹೇ ಪಾರ್ಥ ಮಾಂ ಹಿ ಪಾರ್ಥ ವ್ಯಪಾಶ್ರಿತ್ಯ ಏಪಿ ಸ್ಯು ಪಾಪಯೋನಯ. ಯಾರು ಪಾಪ ಮಾಡಿ ಹುಟ್ಟಿದಂತಹ ವ್ಯಕ್ತಿಗಳು, ಅರ್ಥಾತ್ ತುಂಬ ಕಷ್ಟದಲ್ಲಿ ಕುಷ್ಠರೋಗ ಇರ್ಬೋದು, ಜನ್ಮಾಂತರದ ಪಾಪ ಸಂಸೂಚನೆ ಮಾಡತಕ್ಕಂತಹ ಯಾವುದೋ ಶಾರೀರಿಕವಾದಂತಹ ವೈಕಲ್ಯದಿಂದ ಅಂಗವಿಕಲರಾಗಿ ಹುಟ್ಟಿದವರಿರ್ಬೋದು, ಅಂಥವರು ಅದು ಪಾಪಯೋನಯ ಪ್ರತ್ಯೇಕ. ಸ್ತ್ರೀಯ ಅನ್ನೋದಕ್ಕೆ ವಿಶೇಷಣ ಅಲ್ಲ. ಏಪಿಸ್ಯು ಪಾಪಯೋನಯ. ಯಾಕಂದ್ರೆ ಅಲ್ಲಿ ಏಪಿಸ್ಯು ಅಂತ ಒಂದು ಬಂತ. ಆಮೇಲೆ ತೇಪಿಯಾಂತಿ ಸ್ತ್ರೀಯೋ ವೈಶ್ಯಾಸ್ ತಥಾ ಶೂದ್ರಾಹ ತೇಪಿಯಾಂತಿ ಪರಾಂಗತಿ ಅಂತ ಪ್ರತ್ಯೇಕ ಹೇಳ್ತಾರೆ. ಸ್ತ್ರೀಯರು, ವೈಶ್ಯರು, ಶೂದ್ರರು ಅವರೆಲ್ಲರೂ ಪರಮಗತಿಯನ್ನು ಹೊಂತಾರೆ. ಪಾಪಯೋನಿಗಳು ಕೂಡ ಪರಮಗತಿಯನ್ನು ಹೊಂತಾರೆ. ಆ ಪಾಪಯೋನಯ ಅನ್ನುವುದನ್ನು ಮುಂದಿದ್ದಕ್ಕೆ ವಿಶೇಷಣವನ್ನಾಗಿ ಗ್ರಹಿಸಬೇಕಾದ ಅವಶ್ಯಕತೆ ಇಲ್ಲ. ನಮಗೆ ಕೃಷ್ಣನಲ್ಲಿ ದೋಷ ಕಾಣಬೇಕು ಅನ್ನುವ ಅಭಿಪ್ರಾಯವಿದ್ದಾಗ ಅದನ್ನು ವಿಶೇಷಣವನ್ನಾಗಿ ಪರಿಗ್ರಹಿಸ್ತೇವೆ. ವಸ್ತುತಃ ಕೃಷ್ಣನ ಮಾತಿಗೆ ಆ ಅಭಿಪ್ರಾಯ ಕಾಣಿಸುವುದಿಲ್ಲ. ಆದರೆ ಇನ್ನೊಂದು ವಿಶೇಷತೆ ಇದೆ. ಪಾಪಯೋನಯ ಸ್ತ್ರೀಯ ಪಾಪಯೋನಯ ಅಂತ ಹೇಳುವಂಥದ್ದು ಸರಿಯೇ. ಯಾಕೆ ಅಂತ ಹೇಳಿದರೆ ಕೃಷ್ಣನ ಅಭಿಪ್ರಾಯ ಇರುವುದು ಸ್ತ್ರೀಯರಿಗೆ ಅತ್ಯಂತ ವಿಶಿಷ್ಟವಾದ ಸ್ಥಾನವನ್ನು ಕೊಟ್ಟವ ಕೃಷ್ಣನೇ. ತಾನು 16,108 ವಿವಾಹವಾಗಿ ಅಷ್ಟೂ ಜನರಿಗೂ ಕೂಡ ಶ್ರೇಯಸ್ಸಿನ ದಾರಿಯನ್ನು ತೋರಿಸಿರ್ತಕ್ಕಂಥವ ಕೃಷ್ಣ. ಗೋಪಿಕಾವಲ್ಲಭ ಅಂತಲೇ ಅವನಿಗೆ ಹೆಸರು. ಗೋಪಪುರುಷ ವಲ್ಲಭ ಅಂತ ಹೇಳುವುದಿಲ್ಲ ಅವನನ್ನು. ಕುಬ್ಜೆಯನ್ನು ಕೂಡ ಆಕೆಯ ಈ ಕೆಟಕರಿಯಲ್ಲಿ ಯಾವ ವಿಭಾಗದಲ್ಲಿ ಸೇರ್ತಾಳೆ ಅಂತ ಗೊತ್ತಿಲ್ಲ, ಅಂತಹ ಕುಬ್ಜೆಯನ್ನು ಉದ್ಧರಿಸಿದವ. ಆದ್ರಿಂದ ಕೃಷ್ಣನ ವಿಷಯದಲ್ಲಿ ಯಾಧಸ್ಯಾಚರಣಂ ಧ್ರುವಸ್ಯ ಚ ವಯಃ ವಿದ್ಯಾ ಗಜೇಂದ್ರಸ್ಯ ವಾ ಕಾ ಜಾತಿರು ವಿದುರಸ್ಯ ಯಾದವ ಪತೇಃ ಉಗ್ರಸ್ಯ ಕಿಂ ಪೌರುಷಂ ಕುಬ್ಜಾಯಾಹ ಕಮನೀಯ ರೂಪಮಧಿಕಂ ಕಿಂ ತತ್ಸುಧಾಮ್ನೋಧನಂ ಭಕ್ತ್ಯಾ ತುಷ್ಯತಿ ಕೇವಲಂ ನತು ಗುಣೈಃ ಭಕ್ತಿ ಪ್ರಿಯ ಕೇಶವ. ಅವ ಸಮಾಜದಲ್ಲಿ ಯಾರು ಯಾವ ಅಂತಸ್ತಿನವರು ನೋಡಲಿಲ್ಲ. ತನ್ನ ಸೋದರ ಮಾವ ಅಂತ ಅವನನ್ನು ಹತ್ತಿರಕ್ಕೂ ತಗೊಳ್ಳಿಲ್ಲ. ಅವರವರ ಯೋಗ್ಯತೆ ಏನಿದೆ, ಅವರವರು ಯಾವ ಭಕ್ತಿ ಮಾಡ್ತಾರೆ, ಯಾವ ದೌಷ್ಟ್ಯ ಇದೆ, ಅವರವರ ಆ ಅರ್ಹತೆಯನ್ನು ಗಮನಿಸಿಕೊಂಡು ಶಿಕ್ಷೆ ಕೊಡಬೇಕಾದಲ್ಲಿ ಶಿಕ್ಷೆ ಕೊಟ್ಟವ. ಅಂತಹ ಭಗವಂತ ಕೃಷ್ಣ ಸ್ತ್ರೀಯ ಅವರು ಪಾಪಯೋನಿಗಳು ಅಂತ ಹೇಳೋ ಉದ್ದೇಶ ಇಲ್ಲ. ಪಾಪದ ಕಾರಣದಿಂದಲೇ ಸ್ತ್ರೀಯರಾಗಿ ಹುಟ್ಟಿದವರು. ಶ್ರೀಮದ್ ರಾಘವೇಂದ್ರ ತೀರ್ಥರು ಅದಕ್ಕೆ ಏನು ವ್ಯಾಖ್ಯಾನ ಮಾಡ್ತಾ ಇದ್ದಾರೆ? ಗೀತಾ ವಿವೃತಿಯಲ್ಲಿ ಯಾವ ಪುರುಷನು ಪಾಪ ಮಾಡಿದ ಕಾರಣದಿಂದ ಸ್ತ್ರೀಯಾಗಿ ಹುಟ್ಟಿದ್ದಾನೆ, ಹಾಗೆ ಅಂತೇಳಿ ಸ್ತ್ರೀಯರೆಲ್ಲರೂ ಕೂಡ ಪಾಪ ಮಾಡಿಯೇ ಹುಟ್ಟಿದವರು ಅಂತ ಅರ್ಥ ಅಲ್ಲ. ದ್ರೌಪದಿ ದೇವಿ ಎಂತಹ ಎತ್ತರದ ಸ್ತ್ರೀಯರನ್ನು ನಾವು ಇತಿಹಾಸದಲ್ಲಿ ಕಾಣ್ತೇವೆ. ಬೆಳಗ್ಗೆ ಎದ್ದ ಕೂಡಲೇ ಅಹಲ್ಯ, ದ್ರೌಪದಿ, ಸೀತಾ, ತಾರಾ, ಮಂಡೋದರಿ ತಥಾ ಅಂತ ಸ್ತ್ರೀಯರನ್ನು ನಮಿಸ್ತೇವೆ. ತಾಯಿಗೆ ಕೊಟ್ಟ ಸ್ಥಾನ ಮತ್ತೊಬ್ಬ ಯಾವ ವ್ಯಕ್ತಿಗೂ ಪ್ರಪಂಚದಲ್ಲಿ ಸಿಗುವುದಿಲ್ಲ ಅನ್ನುವಷ್ಟು ಎತ್ತರದ ವಿಷಯ ಇದೆ. ಅದರಿಂದ ಸ್ತ್ರೀಯ ಸರ್ವೇಪಿ ನಾ ಪಾಪಯೋನಯ ಏ ಪಾಪಯೋನಯ ಸ್ತ್ರೀಯ ಅಂಥವರು ಕೂಡ ಉದ್ಧಾರವಾಗ್ತಾರೆ ಭಕ್ತಿ ಯೋಗದಿಂದ. ಅದಕ್ಕೆ ಇತಿಹಾಸದಲ್ಲಿ ಬಹಳಷ್ಟು ಶಬರಿ ಮೊದಲಾದಂತಹ ಅನೇಕ ದೃಷ್ಟಾಂತಗಳಿದ್ದಾವೆ. ಎತ್ತರದ ವ್ಯಕ್ತಿತ್ವ ಇದ್ದು ಪಾಪ ಮಾಡಿ ಹೆಣ್ಣಾಗಿ ಹುಟ್ಟಿ ಕಷ್ಟಪಟ್ಟಂತಹ ಹೆಣ್ಣು ಮಕ್ಕಳ ಅನೇಕ ದೃಷ್ಟಾಂತ ಇದೆ. ಅವರನ್ನಿಟ್ಟುಕೊಂಡು ಸ್ತ್ರೀಯ ವೈಶ್ಯಾಹ ಶೂದ್ರಾಹ ಅನ್ನುವ ಶಬ್ದವನ್ನು ಬಳಸಿದ್ದಾನೆ ಹೊರತು ಶೂದ್ರರು ವೈಶ್ಯರು ಎಲ್ಲರೂ ಪಾಪಯೋನಿಗಳು ಅನ್ನುವುದು ಕೃಷ್ಣನ ಅಭಿಪ್ರಾಯ ಅಲ್ಲ. ಹಾಗಿದ್ದ ಪಕ್ಷದಲ್ಲಿ ಎಂತಹ ಶೂದ್ರರು ಎಂತಹ ವೈಶ್ಯರು ಎಲ್ಲರನ್ನೂ ಉದ್ಧರಿಸಿದ್ದಾನೆ. ಇನ್ನೊಂದು ಅಂಶ ಮುಖ್ಯವಾದದ್ದು, ಸಮಾಜದಲ್ಲಿ ಸ್ತ್ರೀ ವೈಶ್ಯ ಶೂದ್ರ ಬ್ರಾಹ್ಮಣ ಕ್ಷತ್ರಿಯ ಈ ವಿಭಾಗ ಶಾಶ್ವತವಾದದ್ದು ಅನ್ನೋದು ಕೃಷ್ಣನ ಅಭಿಪ್ರಾಯ ಇದೆ. ಆ ವಿಭಾಗದಲ್ಲಿ ಯಾರೂ ಗಲಾಟೆ ಮಾಡುವ ಹಾಗಿಲ್ಲ. ಚಾತುರ್ವರ್ಣ್ಯಮಯ ಸೃಷ್ಟಂ ಗುಣಕರ್ಮ ವಿಭಾಗಶಃ. ಅದಿಲ್ಲದೆ ಹೋದರೆ ಈ ಶಬ್ದದ ವಿಭಾಗದ ಶಬ್ದಗಳನ್ನು ಕೃಷ್ಣ ಬಳಸ್ತಾನೆ ಇರಲಿಲ್ಲ. ಯಾರು ಇವನ್ನೆಲ್ಲ ಜಾತಿ ವ್ಯವಸ್ಥೆಯನ್ನೇ ಕಿತ್ತು ಹಾಕಿ ಎಲ್ಲರೂ ಸಮಾನವಾಗಿ ಮಾಡ್ತೇನೆ ಅಂತ ಹೊರಟ್ರೆ ಒಂದು ಹೊಸ ಜಾತಿ ನಿರ್ಮಾಣ ಆಗ್ತದೆ. ಇದನ್ನು ಪರಮ ಪೂಜ್ಯ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರು ಹೇಳ್ತಾರೆ. ಬಸವಣ್ಣನವರು ಎಲ್ಲ ಜಾತಿಯನ್ನು ಸಮಾನ ಮಾಡಬೇಕು ಅಂತ ಹೊರಟು ಹೊಸ ಒಂದು ಜಾತಿಯ ನಿರ್ಮಾಣವಾಯಿತೇ ಹೊರತು. ಯಾಕಂದರೆ ಭಗವಂತ ಅನಾದಿಯಾದದ್ದು, ನಾನು ಅದನ್ನು ವ್ಯವಸ್ಥೆ ಮಾಡಿದ್ದೇನೆ ಅಂತ ಯಾವುದನ್ನು ಹೇಳ್ತಾನೋ ಆ ಅನಾದಿಯಾದದ್ದನ್ನು ಯಾರೂ ತೆಗೆದು ಹಾಕುವುದಕ್ಕೆ ಬರುವುದಿಲ್ಲ. ಅನಾದಿಯಾದದ್ದು ಅನಂತ ಕಾಲದ ತನಕ ಇರ್ತದೆ. ಆದರೆ ಅದರಲ್ಲಿ ಸಮರಸದ ಜೀವನವನ್ನು ನಡೆಸುವುದಕ್ಕೆ ಬೇಕಾದಂತಹ ಮನಸ್ಥಿತಿ ಹೇಗಿರಬೇಕು ಅನ್ನೋದು ಕೃಷ್ಣನ ನಿರೂಪಣೆಯಲ್ಲಿದೆ. ಆದ್ದರಿಂದ ಇಲ್ಲಿ ಆಕ್ಷೇಪಾರ್ಹವಾದ ವಿಷಯ ಕಾಣಿಸುವುದಿಲ್ಲ.
ಹಾಗಿದ್ರೆ ವೈಶ್ಯರು ಶೂದ್ರರಲ್ಲಾಗಬೇಕಾದ್ರೆ ಅಂದ್ರೆ ಅವರು ದೇಹದಲ್ಲಿ ವೈಶ್ಯರಾಗಿದ್ದು ಮುಂದಿನ ದೇಹದಲ್ಲೂ ವೈಶ್ಯರಾಗಿ ಉಳಿತಾರ, ಅಥವಾ ಈ ಜನ್ಮದಲ್ಲಿ ಶೂದ್ರರಾಗಿದ್ದು ಮುಂದಿನ ಜನ್ಮದಲ್ಲಿ ಅವರ ಬ್ರಾಹ್ಮಣ? ಉತ್ತಮವಾದ ಪ್ರಶ್ನೆ. ವೈಶ್ಯರಾದವರು ನಿರಂತರ ವೈಶ್ಯರು. ನಮ್ಮ ಸಿದ್ಧಾಂತ ಏನು ಹೇಳ್ತದೆ ಅಂದ್ರೆ, ಸ್ವತಃ ಶಂಕರಾಚಾರ್ಯರು ಏನು ಹೇಳ್ತಾರೆ ಅಂತ, ಸಮಗ್ರ 3 ಮತದಲ್ಲೂ ಸಮಾನವಾದ ಅಂಶ ಇದೆ. ಏನಂದ್ರೆ ವೃಕ್ಷಗಳೂ ಜೀವಗಳು. ಈಗ ವೃಕ್ಷಗಳಾಗಿ ಹುಟ್ಟಿದಂತಹ ಚೇತನ ಯಾವುದೋ ಪಾಪಕರ್ಮದಿಂದ ಕೆಲವೊಂದು ವೃಕ್ಷವಾಗಿ ಹುಟ್ಟಿರ್ತದೆ, ಯಾವುದೋ ಪುಣ್ಯ ವಿಶೇಷದಿಂದ ಯಾಜ್ಞೀಯ ವೃಕ್ಷವಾಗಿ ಆ ವೃಕ್ಷವೇ ಒಂದು ಪ್ರತಿಮೆಯಾಗಿ ಅದು ಪೂರಿ ಜಗನ್ನಾಥನಲ್ಲಿ ಪೂಜೆ ಆಗಬಹುದು. ಅಂತೂ ವೃಕ್ಷವಾಗುವುದಕ್ಕೆ ಒಂದು ಕರ್ಮ ಕಾರಣವಾಗಿರ್ತದೆ. ವೃಕ್ಷವಾಗಿದ್ದಾಗ ಅದು ಕರ್ಮ ಮಾಡುವುದಿಲ್ಲ. ಆ ಕರ್ಮ ನಿಮಿತ್ತವಾಗಿ ವೃಕ್ಷವಾಗಿ ಹುಟ್ಟಿದವ ಯಾವತ್ತಾದರೂ ತನ್ನ ಕರ್ಮವನ್ನು ಸವೆಸಿಕೊಂಡ ಮೇಲೆ ಮತ್ತೆ ಪುನಃ ಅವನ ಮನುಷ್ಯ ಜನ್ಮವೋ ಅಥವಾ ಹಂದಿ ನಾಯಿ ಜನ್ಮವೋ ಅವನು ಪಡೆಯಲೇಬೇಕಾಗ್ತದೆ. ಚೇತನ ಯಾವುದು ಸ್ಥಾವರ ಜೀವ ಅದು ಜಂಗಮ ಜೀವವಾಗಿ ಹುಟ್ಟುತ್ತದೆ. ಜಂಗಮ ಜೀವದಲ್ಲೂ ಎತ್ತರದ ವ್ಯಕ್ತಿತ್ವ ಅಂದರೆ 2 ಕಾಲು ಮತ್ತು 5 ಬೆರಳುಗಳುಳ್ಳಂತಹ ಮಾನುಷವಾದ ಚೇತನಕ್ಕೆ ಮನುಷ್ಯ ಜನ್ಮ ದೊಡ್ಡದು ಅಂತ ದಾಸರು ಹೇಳ್ತಾರೆ. ಈ ಮನುಷ್ಯ ಜನ್ಮ ಅನ್ನುವುದು 84 ಲಕ್ಷ ಪ್ರಭೇದಗಳೇನುಂಟು ಚೇತನಗಳಂತೂ, ಅದರಲ್ಲಿ ಒಂದೇ ಒಂದು ಪ್ರಭೇದ. ಮನುಷ್ಯರಲ್ಲಿ 5-6 ಪ್ರಭೇದ ಇಲ್ಲ. ಸಮಗ್ರ ಮನುಷ್ಯ ಮಾನವ ಜನ್ಮ ಒಂದೇ ಮಾನವ ಜನ್ಮ. ಹಾಗಾದ್ರೆ ಹೆಣ್ಣು ಗಂಡು ಅನ್ನುವ ವ್ಯತ್ಯಾಸವನ್ನೂ ಇಲ್ಲದೆ ಮಾನವ ಜನ್ಮ ಅನ್ನೋದು ಒಂದು ಯೋನಿ. ಅದರಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನೋದು ಏನಿದೆ ಅದು ಸ್ವಭಾವಕ್ಕೆ ಸಂಬಂಧಪಟ್ಟಂತಹ ಮೂಲಭೂತ ಧರ್ಮ. ಶ್ರೀಮನ್ ಮಧ್ವಾಚಾರ್ಯರು ಸ್ಪಷ್ಟ ಹೇಳ್ತಾರೆ, ಸ್ವಾಭಾವಿಕೋ ಬ್ರಾಹ್ಮಣಾದಿಹಿ ಶಮಾದ್ಯೈರೇವ ವಿದ್ಯತೆ. ಅದು ಸ್ವಭಾವಕ್ಕೆ ಸಂಬಂಧಪಟ್ಟದ್ದು ಬ್ರಾಹ್ಮಣ್ಯ ಇತ್ಯಾದಿಗಳು. ಇದನ್ನೇ ವರ್ಣ ಅಂತ ಕರೆಯುವುದು. ಆದರೆ ಲೋಕದಲ್ಲಿ ಸ್ವಭಾವ ಯಾವುದು ಅನ್ನುವ ವ್ಯವಸ್ಥೆಯನ್ನು ಯಾರೂ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಂತಹ ಅತಿಮಾನುಷವಾದಂತಹ ಶಕ್ತಿ ಇರತಕ್ಕಂಥದ್ದು ಎತ್ತರದ ಆಚಾರ್ಯ ಪುರುಷರಿಗೆ ಹೊರತು ಮನುಷ್ಯನಿಗಿಲ್ಲ. ಹಾಗಾದರೆ ಮಾನುಷ ವ್ಯವಸ್ಥೆಯಲ್ಲಿ ಏನು ಮಾಡುವುದು? ಅದಕ್ಕೋಸ್ಕರ ಜಾತಿ ಅನ್ನುವ ವ್ಯವಸ್ಥೆ ಇವತ್ತು ಪ್ರಪಂಚದಲ್ಲಿ ಇರತಕ್ಕಂಥದ್ದು. ಅದು ಕೇವಲ ಭಾರತದಲ್ಲಿ ಅಲ್ಲ, ಎಲ್ಲ ಪ್ರದೇಶದಲ್ಲೂ ಕೂಡ ಅದು ಯಾವ ಧರ್ಮವನ್ನು ಅನುಷ್ಠಾನ ಮಾಡುವವರ ಮಧ್ಯದಲ್ಲೂ ಜಾತಿ ಅನ್ನುವ ಶಬ್ದ ಇಲ್ಲದೆ ಹೋದರೂ ಕೂಡ ಅವರಲ್ಲಿ ತರತಮ ಭಾವ ಅನ್ನೋದು ಸಮಾಜದಲ್ಲಿ ಇದ್ದೇ ಇದೆ. ಈ ರೀತಿಯ ತರತಮ ಭಾವ ಏನಿದೆ ಅದು ವಸ್ತುತಃ ತಾರತಮ್ಯಕ್ಕೆ ದ್ಯೋತಕವಾದದ್ದಲ್ಲ. ಅವರವರು ತಮ್ಮ ತಮ್ಮ ಕರ್ಮಗಳನ್ನು ಮಾಡ್ತಾ ಹೋದರೆ ಸಮಾಜ ಶುದ್ಧವಾಗಿರ್ತದೆ. ಶ್ರಮ ವಿಭಜನೆ ಅನ್ನುವ ವ್ಯವಸ್ಥೆಯಲ್ಲಿ ಈ ರೀತಿಯ ವರ್ಣ ವ್ಯವಸ್ಥೆ ಅನ್ನೋದಿದೆ. ಅವರವರು ಯಾವ ಯಾವ ಕೆಲಸಗಳಲ್ಲಿ ತಾವು ನಿಷ್ಣಾತರಾಗಿ ವಂಶವಾಹಿನಿಯಲ್ಲಿ ಬಂದಿರ್ತದೋ ಆಯಾ ಕೆಲಸವನ್ನು ಅವರು ನಡೆಸಿದರೆ ಸಮಾಜ ಸುಸ್ಥವಾಗಿರ್ತದೆ. ರಕ್ಷಣೆಯ ವ್ಯವಸ್ಥೆ ಇರಬೇಕು, ಬೌದ್ಧಿಕವಾದಂತಹ ವಿದ್ಯಾದಾನದ ವ್ಯವಸ್ಥೆ ಇರಬೇಕು, ಮಾರಾಟ, ಗೋರಕ್ಷೆ, ಕೃಷಿ ಇತ್ಯಾದಿ ವ್ಯವಸ್ಥೆಗಳಿರಬೇಕು, ಪರಿಚರ್ಯಾತ್ಮಕವಾದ ಕೆಲಸಗಳು ನಡಿಬೇಕು. ಇದಕ್ಕೆ ಬೇಕಾದ ಒಂದು ಲೌಕಿಕವಾದ ವ್ಯವಸ್ಥೆ. ಆ ವ್ಯವಸ್ಥೆಯಲ್ಲಿರ್ತಕ್ಕಂಥ ವ್ಯಕ್ತಿ ತನ್ನ ಧರ್ಮವನ್ನು ಚೆನ್ನಾಗಿ ಲೋಕದಲ್ಲಿ ದೇವರನ್ನು ಕಾಣ್ತಾ ಮಾಡ್ತಾನೆ ಅಂತಾದರೆ ಏನು ಅದಕ್ಕೆ ಮಾತು? ಧರ್ಮ ಅಂದರೆ ಯಾವುದು? ಸ್ವವಿಹಿತ ವೃತ್ಯ ಭಕ್ತಿಯ ಭಗವದಾರಾಧನ. ಆ ರೀತಿಯಲ್ಲಿ ಆತ ತನ್ನ ಕರ್ಮಗಳನ್ನು ಮಾಡ್ತಾನೆ ಅಂತಾದರೆ ಆವಾಗ ಅವನು ಉತ್ಕೃಷ್ಟವಾದ ಸ್ಥಾನವನ್ನು ಪಡಿತಾನೆ. ಅಂದರೆ ಇವತ್ತು ವೈಶ್ಯನಾಗಿದ್ದವ ನಾಳೆ ಯಾವ ಧರ್ಮದಲ್ಲಿ ಹೆಚ್ಚು, ಯಾವ ವರ್ಣದಲ್ಲಿ ಆತ ಇದಕ್ಕಿಂತ ಹೆಚ್ಚು ಸಾಧನೆ ಮಾಡುವುದಕ್ಕೆ ಸಾಧ್ಯವೋ ಅದು ವೈಶ್ಯನಿಗಿಂತ ಹೆಚ್ಚು ಶೂದ್ರ ಜನ್ಮದಲ್ಲಿ ಸಾಧ್ಯ ಆದರೆ ಅದನ್ನು ಪಡಿತಾನೆ. ಅದಕ್ಕಿಂತ ಹೆಚ್ಚು ಬ್ರಾಹ್ಮಣನಾಗಿ ಸಾಧ್ಯ ಇಲ್ಲ, ಕ್ಷತ್ರಿಯನಾಗಿ ಸಾಧ್ಯ ಅಂದರೆ ಅಂಥದ್ದನ್ನು ಪಡಿತಾನೆ. ಅವನು ವೈಶ್ಯನಾಗಿಯೇ ಉಡ್ತಾನೆ. ಅಂದರೆ ಆ ವ್ಯಕ್ತಿತ್ವ ವೈಶ್ಯವೇ ಅನ್ನೋದಿಲ್ಲ, ಶೂದ್ರವೇ ಅನ್ನೋದಿಲ್ಲ. ಅವರವರ ಸಾಧನೆ ಆಯಾ ಜನ್ಮದಲ್ಲಿ ಎಷ್ಟೆಷ್ಟು ಪರೋಪಕಾರಕವಾಗಿ ಸ್ವಾರ್ಥ ತ್ಯಾಗ ಮಾಡಿ ಭಗವತ್ ಚಿಂತನೆಯ ಕೆಲಸವನ್ನು ಮಾಡಿರ್ತಾರೋ ಅದಕ್ಕೆ ಅನುಗುಣವಾಗಿ ಉತ್ಕೃಷ್ಟವಾದಂತಹ ಯೋನಿಯನ್ನು ಪಡಿತಾ ಹೋಗ್ತಾರೆ ಅನ್ನೋದು ಶಾಸ್ತ್ರ ಧರ್ಮ. ಮತ್ತೆ ಬೇರೆ ಪ್ರಶ್ನೆ, ಇದು ಸಾಕು, ಬೇರೆ ಏನಾದರೂ ವಿಷಯ? ಇನ್ನೊಂದು ಪ್ರಶ್ನೆ. ನಾವು ಪ್ರತಿ ಹುಣ್ಣಿಮೆ ಸತ್ಯನಾರಾಯಣ ಪೂಜೆಯನ್ನು ಮಾಡ್ತೀವಿ. ಚತುರ್ಥಿ ಬಂದಾಗ ಸಂಕ್ರಾಂತ್ಯಾಂ ವಾ ಪೂರ್ಣಿಮಾಯಾಮ್, ಅದರಲ್ಲಿ ಸ್ಕಾಂದ ಪುರಾಣದಲ್ಲೇ ಹೇಳ್ತಾರೆ. ಸತ್ಯನಾರಾಯಣ ಪೂಜೆ ಮಾಡ್ತೀವಿ. ಕೃಷ್ಣ ಬೇರೆ ಅಲ್ಲ, ಸತ್ಯನಾರಾಯಣ ಬೇರೆ ಅಲ್ಲ. ಅದರಿಂದಾಗಿ ಕೃಷ್ಣನ ಆರಾಧನೆಯನ್ನು ಹುಣ್ಣಿಮೆ ದಿವಸ ಮಾಡ್ತೀವಿ. ಚತುರ್ಥಿ ದಿವಸ ಬಂದಾಗ ನಾವು ಗಣೇಶನ ದೇವಸ್ಥಾನಕ್ಕೆ ಹೋಗ್ತೀವಿ. ಇವತ್ತು ಕಾರ್ತಿಕ ಸೋಮವಾರ ಬೇರೆ. ಸೊ ಸೋಮವಾರ ಬಂದಾಗಂತೂ ಶಿವನ ದೇವಸ್ಥಾನಕ್ಕೆ ನಾವು ತಪ್ಪಿಸುವುದೇ ಇಲ್ಲ. ಅದಕ್ಕಿಂತ ಹೆಚ್ಚು ಬಸವನ ಗುಡಿಗೆ ಹೋಗ್ತೀವಿ. ಮಂಗಳವಾರ ಬಂದಾಗ ನಮ್ಮ ಮನೆಯಲ್ಲಿದ್ದ ಹೆಣ್ಣ ಮಕ್ಕಳು ಬೇರೆ ಬೇರೆ ದೇವಸ್ಥಾನಕ್ಕೆ ಹೋಗ್ತಾರೆ, ಚಂಡಿಕಾರಾಧನೆ ಮಾಡ್ತಾರೆ. ನಾವು ಎಲ್ಲ ದೇವರನ್ನು ಕೂಡ ಸಮಾನವಾಗಿ ನಂಬುವುದು. ಆದರೆ ನನಗೆ ಸಂಶಯ ಯಾವಾಗ ಬಂದಿತ್ತಂದ್ರೆ ಕೃಷ್ಣವನ್ನು ಮಾತನ್ನು ಹೇಳ್ತಾನೆ. ಏನಂತ ಹೇಳಿದ್ರೆ, ಅನೇಕ ವಿಧವಾದ ಭಕ್ತರು ಅನೇಕ ವಿಧವಾದ ದೇವತೆಗಳ ಸೇವೆಯನ್ನ ಮಾಡ್ತಾರೆ. ಆದರೆ ಎಲ್ಲ
ಭಕ್ತರು ಕೂಡ ಒಳ್ಳೆಯ ಗತಿಯನ್ನ ಪಡೆಯುವುದಿಲ್ಲ. ನನ್ನ ಭಕ್ತರು ಮಾತ್ರ, ನನ್ನನ್ನು ಮಾತ್ರ ಯಾರು ಆರಾಧನೆ ಮಾಡ್ತಾರೋ ಅವರು ಮಾತ್ರ ಒಳ್ಳೆಯ ಗತಿಯನ್ನ ಆ ಪಡಿತಾರೆ. ಶ್ಲೋಕ ಓದಿ. ಏಪ್ಯನ್ಯ ದೇವತಾ ಭಕ್ತಾಃ ಯಜಂತೆ ಶ್ರದ್ಧಯಾನ್ವಿತಾಃ ತೇಪಿ ಮಾಮೇವ ಕೌಂತೆಯ ಯಜಂತಿ ಅವಿಧಿಪೂರ್ವಕಂ ನತು ಮಾಂ ಅಭಿಜಾನಂತಿ ತತ್ವೇನ ಅತಶ್ಚವಂತಿತೆ. ನೀವು ಹೇಳಿದ ಪ್ರಶ್ನೆ ಅಲ್ಲಿಲ್ಲ. ನೀವೇನು ಹೇಳಿದ್ರಿ? ಕೃಷ್ಣನ ಮೇಲೆ ಆಕ್ಷೇಪ ಏನು ಹೇಳಿದ್ರಿ? ಬೇರೆ ಬೇರೆಯವರನ್ನು ಪೂಜೆ ಮಾಡಿದ್ರೆ ಬೇರೆ ಬೇರೆ ದೇವತೆಗಳನ್ನ ಪಡಿ ಅವರಿಗೆ ಅಂಥ ವಿಶೇಷ ಪ್ರಾಪ್ತಿ ಇಲ್ಲ. ತತಃ ತತ್ವೇನ ಚವಂತಿ ಚವಂತಿ ತತ್ವೇನ ತಶ್ಚವಂತಿ, ತತ್ವದಿಂದ ಅವರು ಜಾರಿ ಬೀಳ್ತಾರೆ. ಸದ್ಗತಿಯನ್ನು ನನ್ನನ್ನು ಪೂಜೆ ಮಾಡಿದರೆ ಸರಿಯಾಗ್ತದೆ. ಹಾಗೆ ಹೇಳಿಲ್ಲ ಕೃಷ್ಣ. ಕೃಷ್ಣ ಏನು ಹೇಳಿದ? ಯಾರು ಯಾರು ಯಾರನ್ನೇ ಪೂಜೆ ಮಾಡಲಿ ಅವ್ರು ನಿಜವಾಗಿ ನನ್ನನ್ನೇ ಪೂಜೆ ಮಾಡ್ತಾನೆ ಅಂತೇಳಿ ಅಲ್ವಾ? ಕೃಷ್ಣನ ಮಾತಿರುವುದು ಹೇಗೆ? ಆ ಶ್ಲೋಕದಲ್ಲಿ ಸ್ಪಷ್ಟವಾಗಿರುವುದು ತೇಪಿ ಮಾಮೇವ ತೇಪಿ ಮಾಮೇವ ಕೌಂತೆಯ ಯಜಂತಿ. ಹಾಗಾದ್ರೆ ಕೃಷ್ಣನ ಇಡೀ ಗೀತೆಯ ಒಂದು ಪರಮ ಮುಖ್ಯವಾದ ಮರ್ಮದ ವಿಷಯಕ್ಕೆ ನೀವು ಪ್ರಶ್ನೆಯನ್ನು ತಂದಿಟ್ರಿ. ಇಡೀ ಗೀತೆಯ ಮರ್ಮ ಏನು ಅಂದ್ರೆ, ಒಬ್ಬ ದೇವ, ದೇವತೆಗಳು ಹಲವು. ಏಕೋ ದೇವ ಸರ್ವಭೂತೇಷು ಗೂಢ. ಸರ್ವಭೂತಗಳು ಅಂತ ಹೇಳಿದರೆ ಸರ್ವ ದೇವತೆಗಳು, ಸರ್ವ ದೇವತೆಗಳು, ಸರ್ವ ಜನರು, ಸರ್ವ ಪ್ರಾಣಿಗಳು, ಸರ್ವ ವೃಕ್ಷಗಳು, ಅವೆಲ್ಲವುಗಳಲ್ಲೂ ಗೂಢನಾಗಿದ್ದಾನೆ ಒಬ್ಬನೇ ಒಬ್ಬ ದೇವ. ದೇವ ಒಬ್ಬ, ದೇವತೆಗಳು ಹಲವು. ದೇವ ಅಂದರೆ ಸರ್ವೋತ್ಕೃಷ್ಟ. ಎಲ್ಲ ದೇವತೆಗಳನ್ನು ಕೂಡ ನೂಲು ಹಿಡಿದು ಆಟ ಆಡಿಸ್ತಕ್ಕಂತಹ ವ್ಯಕ್ತಿಯ ಹಾಗೆ, ಗೊಂಬೆಗಳನ್ನು ಆಟ ಆಡಿಸುವ ಸೂತ್ರಧಾರ ಇರ್ತಾನೆ, ಅವರ ಹಾಗೆ ಎಲ್ಲವನ್ನೂ ಕೂಡ ನಡೆಸತಕ್ಕಂಥ ಒಬ್ಬನೇ ದೇವನಿದ್ದಾನೆ. ಹಾಗಾಗಿ ನೀವು ಯಾವ ದೇವತೆಗಳನ್ನು ಬೇಕಾದರೂ ಪೂಜೆ ಮಾಡಿ. ಆದರೆ ಒಂದು ನಿಮ್ಮಲ್ಲಿ ಎಚ್ಚರದ ಜ್ಞಾನ ಏನಿರಬೇಕು ಅಂತ ಹೇಳಿದರೆ, ಆಯಾ ದೇವತೆಗಳನ್ನೆಲ್ಲ ನಿಯಂತ್ರಿಸುವ ಒಂದು ಶಕ್ತಿ ಇದೆ. ಆ ಪರಶಕ್ತಿಯನ್ನು ನೀವು ಬೇಕಾದರೆ ಕೃಷ್ಣ ಅಂತ ಕರೀರಿ, ಸರ್ವ ಶಿವಸ್ಥಾಣು ಅಂತ ಹೇಳಿದ ಹಾಗೆ ಶಿವ ಅಂತ ಕರೀರಿ, ರುದ್ರೋ ಬಹುಶಿರ ಬಭ್ರುಹು ಅಂತ ಹೇಳಿದ ಹಾಗೆ ರುದ್ರ ಅಂತ ಕರೀರಿ, ನಿಶುಸೀದ ಗಣಪತಿ ಅಂತ ಹೇಳಿದ ಹಾಗೆ ಗಣಪತಿ ಅಂತ ಕರೀರಿ. ಹೊರಗಿನ ಗಣಪತಿ ಅನ್ನುವ ದೇವತೆಯ ಒಳಗೆ ಭಗವಂತ ಗಣಪತಿ ಅನ್ನುವ ಸ್ವರೂಪದಲ್ಲಿ ಸಕಲ ದೇವತಾ ಗಣದ ಅಧಿಪತಿಯಾಗಿ ಒಬ್ಬನಿದ್ದಾನೆ. ಆದ್ರಿಂದ ತೇಪಿ ಮಾಮೇವ ಯಜಂತಿ. ಆದರೆ ಸಮಸ್ಯೆಯಲ್ಲಿರುವುದು ಅವಿಧಿಪೂರ್ವಕ. ಎಲ್ಲದರ ಒಳಗೆ ಒಂದು ಶಕ್ತಿ ಇದೆ ಅಂತ ತಿಳಿದು ಮಾಡಬೇಕು ಅನ್ನುವ ವಿಧಿ ಏನಿದೆ, ಆ ವಿಧಿಯನ್ನು ತಿಳಿಯದೇ ಮಾಡ್ತಾ ಇದ್ದಾರೆ. ಅಂತರ್ಗತ ಸ್ವರೂಪವನ್ನು ಚಿಂತನೆ ಮಾಡದೇ ಮಾಡ್ತಾ ಇದ್ದಾರೆ. ಆದ್ರಿಂದ ಅವಿಧಿಪೂರ್ವಕವಾಯಿತು. ಅವಿಧಿಪೂರ್ವಕವಾಗಿ ಮಾಡಿದರೆ ಅಂದರೆ ವಿಧಿ ಹಾಗಿಲ್ಲ, ಒಳಗಿರತಕ್ಕಂತಹ ದೇವತಾ ಸ್ವರೂಪವನ್ನು ಏಕ ಅಂತ ಭಾವಿಸಿ, ಏಕಂ ಸತ್ ತದ್ವಿಪ್ರಾಹ ಬಹುಧಾ ವದಂತಿ ಅಲ್ವಾ? ಆ ಏಕತತ್ವ ಏನಿದೆ, ಸರ್ವಾಂತರ್ಯಾಮಿ ತತ್ವ, ಅದನ್ನು ತಿಳಿಯದೇ ನೀವು ಆರಾಧಿಸಿದರೆ ತತ್ವೇನ ಅತಃ ಚ್ಯವಂತಿ. ಅಂಥವರು ತತ್ವಜ್ಞಾನದಿಂದ ಜಾರಿ ಹೋಗ್ತಾರೆ. ಆದ್ರಿಂದ ತತ್ವಜ್ಞಾನ ಏನಿರಬೇಕು ಅಂದರೆ, ಸರ್ವಾಂತರ್ಗತವಾದ ಒಂದು ತತ್ವ ಇದೆ. ಸರ್ವ ಶಬ್ದಾಭಿಧೋ ವಿಷ್ಣು ಸರ್ವಾಂತರ್ಯಾಮಿಕತ್ವತಃ ನತು ಸರ್ವಸ್ವರೂಪತ್ವಾತ್ ಸರ್ವ ಭಿನ್ನೋ ಯತೋ ಹರೀಶ್. ಅದರಿಂದಲೇ ದೇವರನ್ನು ವಿಶ್ವಂ ವಿಷ್ಣು ಅಂತ ಮೊದಲನೇ ಶಬ್ದವೇ ವಿಶ್ವಂ ಅಂತ ಹೇಳ್ತದೆ. ವಿಶ್ವಂ ಅಂದರೆ ಸರ್ವವೂ ಅವ ಅಂತ ಅರ್ಥ ಅಲ್ವಲ್ಲ, ಸಮಗ್ರ ವಿಶ್ವದ ಅಂತರ್ಯಾಮಿಯಾಗಿ ಆ ಪರಮಾತ್ಮ ಇದ್ದಾನೆ. ಅದನ್ನು ದೇವರು, ಈ ತತ್ವ ಒಂದು ಬಹಳ ಮುಖ್ಯವಾದದ್ದು. ಸರ್ವಾಂತರ್ಗತವಾಗಿ ನಾನಿದ್ದೇನೆ, ಯಸ್ಮಾತ್ ಕ್ಷರಮತೀತೋಹಂ ಅಕ್ಷರಾದಪಿ ಚ ಉತ್ತಮ ಅತೋಸ್ಮಿ ಲೋಕೆ ವೇದೇ ಚ ಪುರುಷೋತ್ತಮ ಅಂತ ನನ್ನನ್ನು ಕರೀತಾರೆ ಅಂತಾನಲ್ವ. ಅತೋಸ್ಮಿ ಲೋಕೆ ವೇದೇ ಚ ಪ್ರಥಿತ ಪುರುಷೋತ್ತಮ ಅಂತ. ಹಾಗಾದರೆ ಎಲ್ಲವನ್ನೂ ಮೀರಿದ ತತ್ವ, ಆದರೆ ಎಲ್ಲದರ ಒಳಗಿರುವ ತತ್ವ ಅನ್ನೋದನ್ನು ನಾವು ಹೇಳುವಂಥದ್ದು ಅದರ ಸಾರ ಇದೆ. ಹಾಗಿದ್ರೆ ಎಲ್ಲ ಪೂಜೆ ಮಾಡಬೇಕಾದ್ರೂ ಕೂಡ ಇದೇ ಅನುಸಂಧಾನ ಇರಬೇಕು. ಗಣಪತಿ, ಶಿವ, ದುರ್ಗೆ ಯಾರನ್ನ ಆರಾಧನೆ ಮಾಡೋದು ಇದೇ ರೀತಿಯಾಗಿ ಅನುಸಂಧಾನ ಇರಬೇಕು. ಅಷ್ಟೇ ಅಲ್ಲ, ನಾವು ಪಿಲಿಚಾಮುಂಡಿ, ರಕ್ತೇಶ್ವರಿ, ಅಲ್ಲಿ ಭೂತಾನಿ ಹೇಳ್ತಾನೆ, ಭೂತಾನಿ ಯಾಂತಿ ಭೂತೇಜ್ಯಾಹ ಅಂತ ಹೇಳ್ತಾನೆ. ಇದೇ ಅಧ್ಯಾಯದಲ್ಲಿ ಬರ್ತಕ್ಕಂಥ ಮಾತು. ಭೂತಗಳನ್ನು ಪೂಜಿಸುವವ ಭೂತಗಳ ಗಣದಲ್ಲಿ ಹೋಗಿ ಸೇರ್ತಾನೆ ಅಂತ ಹೇಳ್ತಾನೆ. ಯಾವಾಗ? ಆ ಭೂತಗಳಲ್ಲೂ ನಿಯಂತ್ರಣ ಮಾಡತಕ್ಕಂಥ ಸರ್ವಶಕ್ತ ಒಬ್ಬ ಇದ್ದಾನೆ ಅನ್ನುವ ಜ್ಞಾನ ಇಲ್ಲದೆ ಹೋದಾಗ, ಅಂದರೆ ತತ್ವಜ್ಞಾನ ಇಲ್ಲದೆ ಪೂಜಿಸಿದರೆ ಭೂತ ಪೂಜೆಯನ್ನು ಕೆಲವರು ಅದನ್ನು ಆಕ್ಷೇಪ ಮಾಡುವುದಿದೆ. ಕೃಷ್ಣ ಭೂತಾರಾಧನೆಯನ್ನು ನಿಷೇಧ ಮಾಡಿದ್ದಾನೆ, ನಾಳೆ ನಾಗಾರಾಧನೆಯನ್ನು ನಿಷೇಧ ಮಾಡ್ತಾನೆ. ನಮ್ಮ ಹಳ್ಳಿಯಲ್ಲಿರುವ ದೇವಿಯನ್ನು ಪೂಜೆ ಮಾಡುವುದು ಕೂಡ ಕೃಷ್ಣನ ಪ್ರಕಾರ ತಪ್ಪು, ಕೃಷ್ಣನನ್ನೇ ಪೂಜಿಸಬೇಕು ಅಂತ ಹೇಳ್ತಾನೆ. ಇಲ್ಲೆಲ್ಲೂ ಕೃಷ್ಣ ಹಾಗೆ ಹೇಳಿಲ್ಲ. ಯಾವುದನ್ನು ಬೇಕಾದರೂ ನೀವು ಪೂಜಿಸಿ, ಆದರೆ ಅದರ ಒಳಗೆ ಪರಮಚೇತನವನ್ನು ನೀವು ಚಿಂತಿಸಿ. ಪರಮಚೇತನ ಒಂದು ಆಯಾ ಚೇತನಗಳನ್ನು ನಿಯಂತ್ರಿಸ್ತಾ ಇದೆ ಅನ್ನೋ ಎಚ್ಚರ ಇರಲಿ ಅನ್ನೋದು ಕೃಷ್ಣನ ಅಭಿಪ್ರಾಯ ಇದೆ. ನಾವಿನ್ನೊಂದು 10 ನಿಮಿಷದಲ್ಲಿ ಮುಗಿಸ್ಬೇಕು, ಹಾಗಾಗಿ ಮುಂದಿನ ಪ್ರಶ್ನೆಗೆ ಹೋಗ್ಬೇಕು. ಪರಮಾತ್ಮನ ಆರಾಧನೆಯನ್ನು ಎಲ್ಲರ ಒಳಗೆ ಚಿಂತಿಸಿ ಮಾಡಬೇಕು ಅಂತ. ಪರಮಾತ್ಮನ ಆರಾಧನೆಗೆ ತುಂಬಾ ಶಾಸ್ತ್ರ, ತುಂಬಾ ಕಷ್ಟ ಇದೆ. ಬೆಳಿಗ್ಗೆ ಬೇಗ ಏಳಬೇಕು, ಅನೇಕ ವಿಧವಾದ ಉಪಚಾರಗಳನ್ನ ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು. ಗಂಧ ಸಮರ್ಪಣೆ ಮಾಡದೇ ಇದ್ರೆ ಈ ದೋಷ,
ಅದನ್ನು ಮಾಡದೇ ಇದ್ದ ಈ ದೋಷ, ಇನ್ನೊಂದು ದ್ವಾತ್ರಿಂಶದ ಅಪರಾಧ, ದ್ವಾತ್ರಿಂಶದ ಅಪರಾಧಗಳು. ಆಮೇಲೆ ಅದರಲ್ಲೂ ಕೂಡ ಬಟ್ಟೆಯ ನಿಯಮ, ಹಲವಾರು ನಿಯಮಗಳಿದೆ. ಪರಮಾತ್ಮನು ನಿಜವಾಗ್ಲೂ ಅವನ ಆರಾಧನೆಗೆ ಅಷ್ಟೆಲ್ಲ ನಿಯಮಗಳು ಬೇಕಾ? ಅದು ನಮಗೆ ಶಿಕ್ಷೆ ಹೊರತು, ಪರಮಾತ್ಮನಿಗೆ ಪೂಜೆ, ನಮಗೆ ಶಿಕ್ಷೆ, ಇಷ್ಟೇ ಆಯಿತು ಹೊರತು ನಾವು ಪ್ರೀತಿಯಿಂದ ಮಾಡುವಂತಹ ಪರಮಾತ್ಮನ ಆರಾಧನೆ ಆಗೋದಿಲ್ಲ. ಇಷ್ಟೆಲ್ಲ ಕಟ್ಟುಪಾಡುಗಳನ್ನ ಮಾಡಿದರೆ ಈ ಹೇಗೆ ಅಂತ. ಇದು 9ನೇ ಅಧ್ಯಾಯಕ್ಕೆ ಹೇಗೆ ಸಂಬಂಧಿಸಿದ ವಿಷಯ? ಪರಮಾತ್ಮನ ಆರಾಧನೆಯನ್ನ ಮಾಡಬೇಕು ಅಂತ ಹೇಳಿದಾಗ ಮಾಂಹಿ ಪಾರ್ಥವ್ಯ ಪಾಶ್ರಿತ್ಯ, ಅದಕ್ಕಿಂತ ಕೊನೆಯ ಶ್ಲೋಕದಲ್ಲಿ ಏನ್ ಹೇಳ್ತಾನೆ? ನನ್ನನ್ನೇ ಆರಾಧನೆ ಮಾಡು ಅಂತ. ಮನ್ಮನಾಭವ ಮದ್ಭಕ್ತ ಮದ್ಯಾದಿ ಮಾಂ ನಮಸ್ಕುರು. ಅಷ್ಟೇ ಹೇಳ್ತಾನೆ. ಈಗ ನಿಮ್ಮ ಪ್ರಶ್ನೆಗೂ ಅದಕ್ಕೂ ತುಂಬಾ ಹತ್ತಿರದ ಸಂಬಂಧ ಬಂತು. ಮದ್ಯಾಜಿ, ನನ್ನನ್ನು ಕುರಿತೇ ಪೂಜೆ ಮಾಡು. ಮಾಂ ನಮಸ್ಕುರು, ಕೊನೆಗೆ ಪ್ರದಕ್ಷಿಣೆ ಬಂದು ನಂಗೇ ನಮಸ್ಕಾರ ಮಾಡು. ಉಳಿದ ದೇವತೆಗಳಿಗೆ ಮಾಡಬೇಡ ಅಂತ ಹೇಳಿಲ್ಲ, ಆದ್ರೆ ಉಳಿದ ದೇವತೆಗಳಲ್ಲೂ ನನಗೇ ನಮಸ್ಕಾರ ಮಾಡು ಅಂತ ಹೇಳ್ತಾನೆ. ಅಂತರ್ಯಾಮಿ ಚಿಂತನೆ ಇರಲಿ ಅಂತೇಳಿ. ಆದ್ರೆ ಆ ಪೂಜೆ ಇಷ್ಟು ಮಾಡು ಅಂತ ಹೇಳುವವ ಮಡಿ ಮಾಡು ಅಂತ ಹೇಳಲಿಲ್ಲ ಗೀತೆಯಲ್ಲಿ. ಎಲ್ಲಿ ಹೇಳಿದ್ದಾನೆ ಅಂದ್ರೆ, ಅವನು ಹೇಳಿದ್ದು 6ನೇ ಅಧ್ಯಾಯದಲ್ಲಿ ಹೇಳಿದ. 6ನೇ ಅಧ್ಯಾಯದಲ್ಲಿ ಧ್ಯಾನ ಯೋಗವನ್ನು ಹೇಳಬೇಕಾದ್ರೆ ಶುದ್ಧಿ ಬೇಕು, ಸ್ಥಿರಂ ಸಮಾಸೀನಃ ಸಮಗ್ರೀವನಾಗಿ ಇಂಥ ಒಂದು ಕ್ರಮವನ್ನು ಹೇಗೆ ಕೂತುಕೊಳ್ಬೇಕು ಏನು ಈ ವಿಷಯಗಳನ್ನು ಹೇಳ್ತಾನೆ. ಅಲ್ಲಿ ಶುಚಿತ್ವದ ಬಗ್ಗೆಯೂ ಹೇಳ್ತಾನೆ. ಹಾಗಾದ್ರೆ ಕೃಷ್ಣ ಹೇಳುವ ಶುಚಿತ್ವ ಏನು ಅನ್ನೋದು ಈಗ ಮುಖ್ಯ. ಕೃಷ್ಣ ಹೇಳುವ ಶುಚಿತ್ವ ಅದನ್ನ ಶೌಚ, ಅದನ್ನೇ ಮಡಿ ಅಂತ ನಾವು ಕರಿತೇವೆ. ಅದು ಎಷ್ಟಿರಬೇಕು? 4 ಥರದ ಮಡಿಯನ್ನು ಕೃಷ್ಣ ಉಲ್ಲೇಖ ಮಾಡ್ತಾನೆ. ಒಂದು, ಮನಸ್ಸು ಶುದ್ಧವಾಗಿರಬೇಕು ಅನ್ನೋದು ಮೊದಲನೇದು. ಮನಸ್ಸು ಶುದ್ಧವಾಗಿರಬೇಕಾದ್ರೆ ಶರೀರದಲ್ಲಿ ದುರ್ವಾಸನೆ ಇದ್ದರೆ ಮನಸ್ಸು ಶುದ್ಧ ಆಗುವುದಿಲ್ಲ. ಹಾಗಾದರೆ ಶರೀರ ಶುದ್ಧವಾಗಬೇಕು. ಅದಕ್ಕೋಸ್ಕರ ಸ್ನಾನಾದಿ ವಿಧಾನಗಳು. ಸ್ನಾನಾದಿ ವಿಧಾನಗಳಿಂದ ಶರೀರ ಶುದ್ಧ ಆಗ್ತದೆ ಹೊರತು ಮನಸ್ಸು ಶುದ್ಧ ಆಗುವುದಿಲ್ಲ. ಅದಕ್ಕೋಸ್ಕರ ಸ್ನಾನದಲ್ಲಿ ಮಂತ್ರಾದಿ ವಿಧಾನಗಳು. ಸ್ನಾನದಲ್ಲಿ ಹೇಳಬೇಕಾದ ಗಂಗೆ ಚ ಯಮುನೆ ಚೈವ, ಆ ದೇವತೆಗಳಲ್ಲಿ ಸನ್ನಿಹಿತರಾಗಲಿ, ಗಂಗೆ ಗಂಗೆ ಮಾಂಬನೀಹಿ ಅಂತ ಹೇಳುವ ಶ್ಲೋಕಗಳಿರ್ಬೋದು. ನಂದಿನಿ ನಲಿನಿ ಸೀತಾ ಮೊದಲಾದ ಗಂಗೆಯ 12 ನಾಮಗಳನ್ನು ಉಚ್ಚರಿಸಿದರೆ ಗಂಗೆ ಅಲ್ಲಿ ಬಂದು ನಿಲ್ತಾಳೆ ಅಂತ ಹೇಳ್ತಕ್ಕಂಥ ಶ್ಲೋಕಗಳು, ಇವೆಲ್ಲವೂ ಮನಸ್ಸಿನ ಶುದ್ಧಿಗೆ. ಆದ್ದರಿಂದ ಸ್ನಾನ ಅನ್ನೋದು ಶರೀರ ಶುದ್ಧಿಗೆ ಮತ್ತು ಮನಃಶುದ್ಧಿಗೆ ಬೇಕಾದ ಒಂದು ವಿಧಾನ, ಮಂತ್ರ ಪುರಸ್ಸರವಾದ ಸ್ನಾನ. ಇಷ್ಟೇ ಇದ್ರೆ ಮಡಿ ಅಂದರೆ ಮನಸ್ಸು ಏಕಾಗ್ರವಾಗುವುದಿಲ್ಲ ದೇವರಲ್ಲಿ. ಅದಕ್ಕೋಸ್ಕರ ವಸ್ತ್ರ ಶುದ್ಧಿ ಬೇಕು. ಯಾರೋ ಹೇಗೆ ಯೋಗೋ ಮಾಡಿ ಕಾಲು ಒರೆಸಿದಂತಹ ಬಟ್ಟೆ ಉಟ್ಟ ಅಂತಾದರೆ ಆ ಶರೀರ ಮತ್ತೆ ಕೊಳೆಯಾಗಿ ಶರೀರ ಸಂಬಂಧವುಳ್ಳ ಮನಸ್ಸು ಕೂಡ ಏಕಾಗ್ರವಾಗಿ ನಿಲ್ಲಲಾರದು. ಆದ್ದರಿಂದ ಶುದ್ಧವಾದ ಬಟ್ಟೆ ಅಂತ ಹೇಳಿದರೆ ಅದರಲ್ಲಿ ಕೊಳೆ ಇರಬಾರ್ದು ಅನ್ನೋದು ಪ್ರಮುಖವಾದದ್ದು. ಮತ್ತೆ ಯಾವ್ಯಾವುದೋ ದುಷ್ಟ ಸ್ಪರ್ಶಕ್ಕೆ ಒಳಗಾಗಬಾರ್ದು. ಯಾಕಂದ್ರೆ ಸ್ಪರ್ಶ ಅನ್ನೋದು ಬಹಳ ಮುಖ್ಯವಾದದ್ದು. ಕರೋನಾ ಕಾಲದಲ್ಲಿ ಬಹಳ ಗಮನಿಸಿದ್ದೇವೆ. ಸ್ಪರ್ಶ ಅನ್ನೋದು ಎಷ್ಟು ಪರಿಣಾಮ ಬೀರ್ತದೆ ಅನ್ನೋದು. ಆದ್ರಿಂದ ಅಸ್ಪೃಶ್ಯ ಸ್ಪೃಷ್ಟವಲ್ಲದ ಯಾವುದೋ ಗಲೀಜು ವಸ್ತುಗಳಿಂದ ಅದು ಸ್ಪೃಷ್ಟವಲ್ಲದೇ ಇರತಕ್ಕಂತಹ ಶುದ್ಧವಾದ ವಸ್ತ್ರವನ್ನು ಧಾರಣೆ ಮಾಡಬೇಕು. ಇಲ್ಲಿಗೆ 3 ಶುದ್ಧಿ ಆಯಿತು. ಅಂತಃಕರಣ ಶುದ್ಧಿ, ಶರೀರ ಶುದ್ಧಿ, ವಸ್ತ್ರ ಶುದ್ಧಿ, ಜೊತೆಗೆ ಪರಿಸರ ಶುದ್ಧಿ. ನಾವು ಒಂದು ದೇವರ ಪೂಜೆ ಮಾಡಬೇಕಾದ್ರೆ ಆ ಕೋಣೆ ಶುದ್ಧವಾಗಿರಬೇಕು. ನಾವು ಶೌಚಾಲಯದಲ್ಲೇ ಕೂತು ದೇವರ ಪ್ರಾರ್ಥನೆ ಮಾಡಿ ಬರುವುದಕ್ಕೆ ಅವಕಾಶ ಇಲ್ಲ. ಹಾಗಾದರೆ ಪರಿಸರ ಶುದ್ಧಿಯೂ ಕೂಡ ಅದರಲ್ಲಿ ಅಪೇಕ್ಷಿತ. ಇಷ್ಟನ್ನು ಕೃಷ್ಣ ಉಲ್ಲೇಖ ಮಾಡ್ತಾನೆ. ಇದು ಬೇಕಾದದ್ದು ಅಂತ. ಇದು ಬಿಟ್ಟು ಭಾರಿ ಉಂಟಲ್ಲ, ಯಾವುದು? ಗಂಧ ಹಾಕದೆ ಹೋದರೆ ದೋಷ, ಆಮೇಲೆ ವಿಷ್ಣು ಸಹಸ್ರನಾಮ ಸ್ತೋತ್ರ ಹೇಳದೆ ಹೋದರೆ ದೋಷ, ಅಲ್ಲಿ ಅದನ್ನು ಹೇಳಲಿಲ್ಲ ಅಂದರೆ ಸಮಸ್ಯೆ, ಕೊನೆಗೆ ನಾವು ಆಫೀಸಿಗೆ ಹೋಗುವಾಗ ಲೇಟಾಗಿ ಅಲ್ಲಿ ಕೊನೆಗೆ ಸಂಬಳ ಸಿಗದೆ ಇರುವ ದೋಷ ಇತ್ಯಾದಿಗಳೆಲ್ಲ ಆಗುವ ಸಾಧ್ಯತೆಗಳುಂಟು. ಅಂಥ ವಿಷಯಗಳನ್ನು ಭಕ್ತಿ ಪರಿಹಾರ ಮಾಡ್ತದೆ ಅನ್ನೋದು ಕೃಷ್ಣನ ಅಭಿಪ್ರಾಯ. ಕೃಷ್ಣ ಹೇಳ್ತಾನಲ್ವಾ, ಭಕ್ತ್ಯಾ ತುಷ್ಯತೆ. ಅವನು ಹೇಳುವುದು ಭಕ್ತ್ಯೈವ ಅಹಮೇವಂ ವಿಧೋರ್ಜುನ, ಭಕ್ತ್ಯಾ ತ್ವನನ್ಯಯ ಶಕ್ಯ ಅಹಮೇವಂ ವಿಧೋರ್ಜುನ. ನಾನು ಭಕ್ತಿ ಬಿಟ್ಟು ಬೇರೆ ಅನ್ಯಯ ನ ಶಕ್ಯ, ಬೇರೆ ಯಾವುದರಿಂದಲೂ ಕೂಡ ನನ್ನ ನೀರಿ ಪಡೆಯುವುದಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗಾದರೆ ನಮಗೆ ತುಳಸಿ ಸಿಗದೆ ಹೋದರೂ ಪೂಜೆ ನಡೆಯುತ್ತೆ. ಹೇಗೆ? ಮಾನಸವಾಗಿ ತುಳಸಿ ಸಿಗುವುದಿಲ್ಲ. ಸಿಗದೆ ಹೋದ ಪಕ್ಷದಲ್ಲಿ ಮಾನಸವಾಗಿ ತುಳಸಿಯನ್ನು ಸಂಕಲ್ಪಿಸಿಕೊಂಡು ತುಳಸಿ ಅಂತ ಆಲೋಚನೆ ಮಾಡಿಕೊಂಡು ಭಗವಂತನ ಒಂದು ಮಂತ್ರವನ್ನು ಹೇಳಿ ಒಂದು ದೇವರಿಗೆ ಅಕ್ಷತೆ ಕಾಳು ಹಾಕಿದ್ರು ಸಾಕು, ಪುಷ್ಪ ಹಾಕಿದ್ರು ಸಾಕು, ತುಳಸಿ ಅಂತ ದೇವರು ಸ್ವೀಕಾರ ಮಾಡ್ತಾನೆ. ಇದಕ್ಕೆಲ್ಲ ಮಾನಸ ಪೂಜೆಗಳು ಅಂತ ಹೆಸರು. ಯಾವ ಪರಿಕರ ಇಲ್ಲದೆ ಹೋದರೂ ಕೂಡ ನಾವು ಒಳಗಿನಲ್ಲೇ ದೇವರನ್ನು ಪೂಜಿಸುವುದಕ್ಕೆ ಅವಕಾಶ ಇದೆ. ಹೊರಗಿನ ದೇವರ ಮೂರ್ತಿ ಇಲ್ಲದೆ ಹೋದರೂ ಕೂಡ ಅದನ್ನು ಯೋಗಿಗಳು ಕಾಣ್ತಾರೆ ಅಂತ ಕೃಷ್ಣ ಹೇಳ್ತಾನೆ. ಅದರಿಂದ ಯೋಗಿಗಳು ಹೃದಯದಲ್ಲಿ ದೇವರನ್ನು ಕಂಡು ಆರಾಧನೆ ಮಾಡ್ತಕ್ಕಂಥ ವಿಧಾನಗಳಿದ್ದಾವೆ. ದೇವರ ಆರಾಧನೆಗೆ ಹೊರ ಪರಿಕರಗಳು ಇದ್ದಷ್ಟು ವೈಭವ, ದೇವರ ವ್ಯಕ್ತಿತ್ವವನ್ನು ಹೆಚ್ಚು ಅನುಸಂಧಾನ ಮಾಡುವುದಕ್ಕೆ ಸಾಧ್ಯ. ಹೊರ ಪರಿಕರಗಳು ಇಲ್ಲ ಅಂತ ಆದಮೇಲೆ ಪೂಜೆ ಮಾಡಲಿಕ್ಕೆ ಆಗುವುದಿಲ್ಲ ಅಂತಿಲ್ಲ. ಇಲ್ಲದೆ ಹೋದರೆ ನಮ್ಮ ಈ ಭಾರತೀಯ ಸನಾತನ ಧರ್ಮ ಹೇಗೆ ಉಳಿತಿತ್ತು? ನಮ್ಮ ಇತಿಹಾಸವನ್ನು ಗಮನಿಸಿದರೆ ದೇವಸ್ಥಾನಗಳು ಮಾತ್ರ ಬುಡಿಯಾದದ್ದಲ್ಲ. ಈ ಭಾರತ ದೇಶದಲ್ಲಿ ಮನೆಯ ದೇವರ ಕೊಣೆಗಳು ಬುಡಿಯಾದವು. ಮನೆಯಲ್ಲಿದ್ದ ದೇವರ ಕೊಣೆಯಲ್ಲಿದ್ದ ಸಮಗ್ರವನ್ನು ಕಿತ್ತುಕೊಂಡು ಹೋದ್ರು ಬೆಳ್ಳಿ ಬಂಗಾರ ಅನ್ನುವ ಕಾರಣದಿಂದ. ಆ ಕಾಲದಲ್ಲೂ ದೇವರು ನಮ್ಮ ದೇಶದಲ್ಲಿ ಉಳಿದ್ರಲ್ವ? ಹೇಗೆ ಉಳಿದ್ರು?
ಪ್ರತಿಮೆಯೇ ದೇವರಲ್ಲ, ಪ್ರತಿಮೆಯಲ್ಲಿ ದೇವರು. ಆ ದೇವರು ಎಲ್ಲರ ಹೃದಯಾಂತರ್ಗತನಾಗಿದ್ದಾನೆ, ಸರ್ವಾಂತರ್ಯಾಮಿ ಅಂತ ಕೃಷ್ಣ ಗೀತೆಯಲ್ಲಿ ಹೇಳಿದ ಈ ಪರಮತತ್ವವೇ ಅಲ್ಲ ಇಲ್ಲಿ ಸನಾತನ ಧರ್ಮ ಗಟ್ಟಿಯಾಗಿ ನೆಲೆಗೊಳ್ಳುವುದಕ್ಕೆ ಕಾರಣವಾದದ್ದು. ಆದ್ದರಿಂದ ಬಾಹ್ಯ ಅನುಷ್ಠಾನಗಳಲ್ಲಿ ಹೆಚ್ಚು ಕಡಿಮೆ ಆದರೂ ಮಾನಸವಾದ ಭಕ್ತಿ ಗಟ್ಟಿಯಾಗಿದ್ದರೆ ದೇವರು ಅನುಗ್ರಹ ಮಾಡ್ತಾನೆ ಅನ್ನೋದು ಕೃಷ್ಣನ ಮಾತಿನ ಸಾರ. ಹಾಗಿದ್ರೆ ಪೂಜೆಗೆ ತುಂಬಾ ಸಾಮಗ್ರಿಗಳು ಬೇಕಾಗಿಲ್ಲ, ಸ್ವಲ್ಪ ಸಾಕು, ಭಕ್ತಿ ಪ್ರಧಾನ ಅದು ಸಾಕು. ಅದು ಬಹಳ ಮುಖ್ಯವಾದದ್ದು. ಹಾಗೆ ಇಲ್ಲಿಗೆ ಇನ್ನು ಪ್ರಮುಖವಾದ ಪ್ರಶ್ನೆ ಏನಾದ್ರು ಉಳಿದಿದೆ? ಒಂದು ಸಂಶಯ ಮುಂಚಿನ ಕೆಲವು ದಿವಸಗಳಿಂದ ನಾನು ಕಾಡ್ತಾ ಇದೆ. ನಾವು ಸಾಮಾನ್ಯವಾಗಿ ಸುಳ್ಳು ಹೇಳ್ತೀರಿ. ನಿಮ್ಗೆ ಪ್ರಶ್ನೆಗಳು ಏನ್ ಪ್ರಶ್ನೆ ಬಂದ್ರು ಉತ್ತರ ಹೇಳುವ ಸಾಮರ್ಥ್ಯ ಉಂಟು. ಪ್ರಶ್ನೆ ನಿಜವಾದಂತಹ ಒಂದು ಪ್ರಶ್ನೆ ಇದೆ. ಹೇಳಿ. ಕೃಷ್ಣ ಆಗಬೇಕಾದ್ರೆ ನನ್ನನ್ನೇ ಪೂಜೆ ಮಾಡು, ನನ್ನನ್ನು ಬಿಟ್ಟು ಯಾರನ್ನು ನಂಬೇಡ ಅಂತೆಲ್ಲ ಮಾತುಗಳನ್ನು ಹೇಳ್ತಾರೆ. ಅಷ್ಟೇ ಹೇಳುದಲ್ಲ, ನನಗಿಂತ ಶ್ರೇಷ್ಠವಾದದ್ದು ಯಾವುದಿಲ್ಲ. ಪರತರಂ ನಾಣ್ಯತ್ ಕಿಂಚಿತ್ ಅಸ್ತಿ ಧನಂಜಯ, ನನಗಿಂತ ಉತ್ತಮವಾದಂತ ವಸ್ತು ಉತ್ತಮ ಪುರುಷ ಸ್ತನ್ಯ ಪರಮಾತ್ಮೇ ದ್ಯುದಾಹರಣ ಅಂತ ಹೇಳ್ತಾನೆ. ಅದು ಯಾರು ಅಂತ ಕೇಳಿದ್ರೆ ನಾನೇ. ಇಷ್ಟೆಲ್ಲ ಹೇಳ್ತಾನೆ. ನನ್ನನ್ನೇ ಪೂಜೆ, ನನ್ನನ್ನು ಬಿಟ್ಟು ಯಾರನ್ನು ನಂಬಾರ್ದು, ನನ್ನೇ ಸರ್ವೋತ್ತಮ ನಂಬಬೇಕು ಅಂತೆಲ್ಲ ಹೇಳ್ತಾನೆ. ಇವನಿಗೂ ಹಿರಣ್ಯಕಶಿಪುಗೂ ಏನೋ ವ್ಯತ್ಯಾಸ ಬರಲೇ ಇಲ್ಲ. ಅವನು ಕೂಡ ಹಾಗೆ ಅವನು ಹಾಗೆ ಹೇಳ್ತಾನೆ. ಇನ್ನ ನನ್ನನ್ನೇ ಪೂಜೆ ಮಾಡು. ಅವನ ಕಾಲದಲ್ಲಿ ನಾವು ಕಥೆ ಎಲ್ಲ ಕೇಳ್ತಾ ಇದ್ವಿ, ನಿಮ್ಮ ಬಾಯಿಯಿಂದಲೇ ನಾವು ಕಥೆಯನ್ನ ಕೇಳಿದ್ವಿ. ಹೇಗೆ ಅಂತ ಹೇಳಿದ್ರೆ ಹಿರಣ್ಯಕಶಿಪುವಿನ ಕಾಲದಲ್ಲಿ ಹಾಗೆ ಹೇಳಿ, ನನ್ನ ಬಾಯಿಯಿಂದ ಅಲ್ಲ, ನೀವು ಚಲನಚಿತ್ರದಿಂದ ಕೇಳಿದ್ದು. ಹೌದು, ಹಿರಣ್ಯಕಶಿಪು ಹಾಗೆ ಹೇಳಿರುವುದು, ನನ್ನನ್ನೇ ಪೂಜಿಸು ಅಂತ ಹೇಳಿದ್ದು ಚಲನಚಿತ್ರ. ಈ ರೀತಿಯಾಗಿ ಆರಾಧನೆಯನ್ನ, ತನ್ನದೇ ಆರಾಧನೆಯನ್ನ ಅವನು ಎಲ್ಲಾ ಕಡೆಯಲ್ಲಿ ಮಾಡಬೇಕು ಅಂತ ಹೇಳ್ತಾ ಇದ್ದ ಅಂತ ಈ ರೀತಿಯಾಗೆಲ್ಲ ಕೇಳಿದೀವಿ. ಅವನಿಗೂ ಕೃಷ್ಣನಿಗೂ ಏನು ವ್ಯತ್ಯಾಸ ಬಂತು? ಬಹಳ ಸುಂದರವಾದ ಪ್ರಶ್ನೆ. ಸಾಮಾನ್ಯರು ಅವಶ್ಯವಾಗಿ ಈ ಪ್ರಶ್ನೆಗೆ ಬಲಿ ಬೀಳುವಂತ ಸಾಧ್ಯತೆ ಉಂಟು. ಎರಡು ಅಂಶ ಇಲ್ಲಿ ಹೇಳ್ತೇನೆ. ಒಂದು ಪ್ರಶ್ನೆ, ಕೃಷ್ಣ ತನ್ನನ್ನು ತಾನು ಭಾರಿ ದೊಡ್ಡವ ಅಂತ ಹೇಳಿಕೊಳ್ತಾನೆ, ಇದು ಕೂಡ ಹಿರಣ್ಯಕಶಿಪುವಿನ ಹಾಗೆ ಆಯ್ತಲ್ವಾ ಅಂತ ಅದು ಒಂದು ಪ್ರಶ್ನೆ. ನನ್ನನ್ನೇ ಪೂಜೆ ಮಾಡು ಅಂತ ಹೇಳುವುದಂತೂ ಹಿರಣ್ಯಕಶಿಪುವಿನ ಸ್ವಭಾವ. ಕೃಷ್ಣನಿಗೂ ಅವನಿಗೂ ಏನು ವ್ಯತ್ಯಾಸ? ಎರಡು ಅಂಶಗಳುಂಟಿಲ್ಲಿ. ಮೊದಲನೇ ಅಂಶದಲ್ಲಿ ನಾನು ದೊಡ್ಡವ ಹೌದಾದಾಗ ನಾನು ದೊಡ್ಡವ ಅಂತ ಹೇಳಿದರೆ ಅದು ತಪ್ಪಲ್ಲ. ನಾನು ಚಿಕ್ಕವನಾಗಿದ್ದು ದೊಡ್ಡವನಾಗಿದ್ದೇನೆ ಅನ್ನುವ ಅಭಿಮಾನದಿಂದ, ದುರಭಿಮಾನದಿಂದ ಹೇಳಿದರೆ ಅದು ತಪ್ಪು. ಕೃಷ್ಣ ದೊಡ್ಡವನಾಗಿದ್ದು ದೊಡ್ಡವ ಅಂತ ಹೇಳಿದ, ಹಿರಣ್ಯಕಶಿಪು ಚಿಕ್ಕವನಾಗಿದ್ದು ದೊಡ್ಡವ ಅಂತ ತಿಳ್ಕೊಂಡು ಅದನ್ನು ಪ್ರಸಾರ ಮಾಡಿದ. ಇದು ಹೇಗೆ ತಿಳಿಯುತ್ತೆ ಅಂದರೆ ಅವನ ಪರಿಸ್ಥಿತಿ, ಮುಂದಿನ ಕಥೆಯನ್ನೆಲ್ಲ ಹೇಳಿದರೆ ಗೊತ್ತಾಗುತ್ತೆ. ಹಿರಣ್ಯಕಶಿಪುವಿನ ಪರಿಸಂಗ ಏನು? ಭಗವಂತ ಮಹಾವಿಷ್ಣು ಶ್ರೀಕೃಷ್ಣ ಅರ್ಜುನನ ಮುಂದೆ ವಿಶ್ವರೂಪ ದರ್ಶನ ಮಾಡಿದಾಗ ಸ್ಪಷ್ಟವಾಗ್ತದೆ ಯಾಕೆ ಇವ ದೊಡ್ಡವ ಅಂತ. ಒಂದು ಮುಖ್ಯ ವಿಷಯ ಏನಂದ್ರೆ, ನಾನು ದೊಡ್ಡವ ಅಂತ ನಾನು ಹೇಳಬೇಕೆ ಹೊರತು ಇನ್ನೊಬ್ರು ಹೇಳಿದರೆ ಅದು ಸರಿಯಾಗುವುದಿಲ್ಲ. ಈಗ ಯಾವುದೇ ವಿಷಯ ಆಗಲಿ, ನಮ್ಮ ಇತಿಹಾಸದಲ್ಲಿ ಅನೇಕ ದೊಡ್ಡ ದೊಡ್ಡ ಮಹಾನುಭಾವರಾಗಿ ಹೋಗಿದ್ದಾರೆ. ಅವರು ನಾನು ಇಂಥವ ಅಂತ ಎಲ್ಲಿ ಹೇಳಿಕೊಂಡಿದ್ದಾರೋ ಅದರ ಬಗ್ಗೆ ವಿಪ್ರತಿಪತ್ತಿ ಇಲ್ಲದೆ ಪ್ರಶ್ನಾತೀತವಾಗಿ ಸಕಲ ಸಮುದಾಯ ಒಪ್ಪಿಕೊಳ್ತದೆ. ಯಾಕೆ ಒಪ್ಪಿಕೊಳ್ತದೆ ಅಂದರೆ, ನಾನು ದೊಡ್ಡವ ಅಂತ ಅವನು ಹೇಳಿದಾಗ ಆ ಕಾಲದ ಜನ ಸುಮ್ಮನೆ ಕೆನ್ನೆ ತಟ್ಟಿಕೊಂಡು ಒಪ್ಪಿಕೊಳ್ಳುವುದಿಲ್ಲ. ಶ್ರೀಕೃಷ್ಣ ನಾನು ದೊಡ್ಡವ ಅಂತ ಹೇಳಿದಾಗ ಒಪ್ಪಿಕೊಳ್ಳದೇ ಇದ್ದ ದೊಡ್ಡ ಸಮುದಾಯ ಇತ್ತು. ಶ್ರೀಕೃಷ್ಣನಿಗೆ ಅಭಿಮಾನಿ ಸಂಘ ಎಷ್ಟು ದೊಡ್ಡದಿತ್ತು, ಶ್ರೀಕೃಷ್ಣ ವಿರೋಧಿ ಮಂಡಳಿಯೂ ಕೂಡ ಅಷ್ಟೇ ದೊಡ್ಡದಿತ್ತು. ಶಿಶುಪಾಲ, ನಮ್ಮ ಜರಾಸಂಧನ ನೇತೃತ್ವದಲ್ಲಿ ದೊಡ್ಡ ಸಂಘವೇ ಇತ್ತು. ಆದರೆ ಕೃಷ್ಣ ಹೇಳಿದ ವಿಷಯಗಳನ್ನು ಅವರು ಒಪ್ಪಿಕೊಳ್ಳದೆ ಹೋದಾಗ ಒಪ್ಪಿಕೊಳ್ಳುವ ಹಾಗೆ ಕೃಷ್ಣ ಮಾಡಿದ. ಹಾಗಾದರೆ ಕೃಷ್ಣನನ್ನು ಎದುರಿಸುವುದು ಯಾರಿಂದಲೂ ಸಾಧ್ಯ ಇಲ್ಲ. ಆತ ಪ್ರಶ್ನಾತೀತವಾದ ಸರ್ವೋತ್ತಮ ಶಕ್ತಿ ಎನ್ನುವುದನ್ನು ಕೊನೆಗೆ ಶಿಶುಪಾಲನೇ ಜರಾಸಂಧನ ಮುಂದೆ ಹೇಳಿದ್ದನ್ನು ನೀವು ಕಲ್ತಿದ್ದೀರಲ್ವ. ಶಿಶುಪಾಲನೇ ಜರಾಸಂಧನ ಮುಂದೆ ನನಗೆ ಅವನ ಮೇಲೆ ಭಾರಿ ಭಕ್ತಿ ಮಾಡಬೇಕು ಅಂತ ಅನಿಸ್ತದೆ, ಯಾಕೋ ಏನೋ ಗೊತ್ತಾಗುವುದಿಲ್ಲ, ಮಹಾಶಕ್ತಿಶಾಲಿ, ನನ್ನ ಪರಮ ಗುರುವಾದ ಜರಾಸಂಧ 17 ಬಾರಿ ಸೋತದ್ದು ನೋಡಿದರೆ ಕೃಷ್ಣನನ್ನು ಮೀರಿಸುವ ಪ್ರಪಂಚದಲ್ಲಿಲ್ಲ ಅಂತ ಅನಿಸ್ತಾ ಉಂಟು ಅಂತ ಶಿಶುಪಾಲನೇ ಹೇಳ್ತಾನೆ. ಅಂದರೆ ಆ ಶ್ರೀಕೃಷ್ಣನ ವ್ಯಕ್ತಿತ್ವ ಎಲ್ಲರೂ ಒಪ್ಪಿಕೊಳ್ಳುವ ಹಾಗೆ ಆಯ್ತು. ನಾವು ನಮ್ಮ ನಂಬಿಕೆಯ ದೃಷ್ಟಿಯಿಂದ ಹೇಳುವುದಾದರೆ ಶ್ರೀಮನ್ಮಧ್ವಾಚಾರ್ಯರು ವಾಯುದೇವರ 3ನೇ ಅವತಾರ. ಯಾರಾದರೂ ಬೇರೆಯವರು ಹೇಳಿದರೆ ಎಲ್ಲರೂ ಒಪ್ಪಿಕೊಳ್ತಾ ಇದ್ರ? ನಮ್ಮ ಕರ್ನಾಟಕದಲ್ಲೇ ಪಾಲಾಗ್ತಿತ್ತು. ಆ ಕಡೆ ಅದು ಪರಶುರಾಮ ಕ್ಷೇತ್ರದವರು ಹಾಗೆ ಹೇಳುದು, ಈ ಕಡೆ ಕ್ಷೇತ್ರದವರು ಹೀಗೆ ಹೇಳುವುದು ಸರಿಯಾಗಿ ಬಿಡ್ತಿತ್ತಲ್ಲ. ಆದರೆ ಅವರು ಶ್ರೀ ವಾಯುದೇವರ 3ನೇ ಅವತಾರ ಅನ್ನುವಲ್ಲಿ ವಿಪ್ರತಿಪತ್ತಿ ಇಲ್ಲದೆ ಸಮುದಾಯ ಸಮಾಜ ಅಂಗೀಕರಿಸ್ತದೆ. ಯಾಕೆ? ಸ್ವತಃ ಮಧ್ವಾಚಾರ್ಯ ಹೇಳಿದರು, ನಾನು ಮಧ್ವೋ ಯತ್ತು ತೃತೀಯಂ ಏತದಮುನಾ ಗ್ರಂಥಕೃತ ಕೇಶವಿ. ನಾನು ಮಧ್ವ, ಅದೇ ವಾಯುದೇವರ 3ನೇ ಅವತಾರ, ಈ ಗ್ರಂಥವನ್ನು ಭಗವತ್ ಪ್ರೀತಿಗೋಸ್ಕರ ರಚಿಸಿದೆ. ಅವರೇ ಹೇಳಿದಾಗ ಆ ಕಾಲದ ಜನ ಒಪ್ಪಿಕೊಳ್ಳುವ ಸ್ಥಿತಿ ಅನಿವಾರ್ಯವಾಯಿತು. ವಿಷ್ಣು ಸಹಸ್ರನಾಮದ ಶಬ್ದಕ್ಕೆ 100 ಅರ್ಥ ಹೇಳ್ತೀರಿ, ಹೇಳಿ ನೋಡುವ ಅಂತ ಆಕ್ಷೇಪ ಮಾಡಿದವರಿದ್ರು.
ಅವರೇ ಬಂದು ಕ್ಷಾಮ್ಯ ಸೌಮ್ಯ ಸಕಲಜ್ಞ ನಮಸ್ತೆ ತೇ ಬ್ರುವಂತ ಇತಿ ತಮ್ಕಿಲ ನೇಮು, ಅವರು ನಮಸ್ಕಾರ ಮಾಡುವ ಸ್ಥಿತಿ ಬಂತು. ಅಂದರೆ ತಾನು ಇಂಥವ ಅಂತ ಹೇಳಿಕೊಳ್ಳುವುದು ದೊಡ್ಡದಲ್ಲ, ಹೇಳಿದ್ದನ್ನು ಅರಗಿಸಿಕೊಳ್ಳುವುದು ದೊಡ್ಡದು. ಶ್ರೀಕೃಷ್ಣ ನಾನು ಉತ್ತಮ ಪುರುಷಸ್ತನ್ಯ ಅಂತ ಹೇಳಿದ, ಮತ್ತಃ ಪರತರಂ ನಾನ್ಯತ್ ಕಿಂಚಿದಸ್ತಿ ಅಂತ ಹೇಳಿದ. ಅದನ್ನು ಪ್ರಶ್ನಿಸುವುದಕ್ಕೆ ಒಬ್ಬರೂ ಉಳಿಯುವುದಕ್ಕೆ ಸಾಧ್ಯ ಇರಲಿಲ್ಲ. ಅಂತಹ ಪ್ರಶ್ನಾತೀತ ವ್ಯಕ್ತಿಯಾಗಿ ತಾನು ಸರ್ವೋತ್ತಮ ಅಂತ ತಾನು ಉಪಪಾದನೆ ಮಾಡಿಕೊಂಡ. ಮತ್ತೊಬ್ಬರು ಒಂದು ವೇಳೆ ಕೃಷ್ಣ ಸರ್ವೋತ್ತಮ ಅಂತ ಹೇಳಿದ್ದಿದ್ರೆ ಏನಾಗ್ತಿತ್ತು? ಅರ್ಜುನ ಹೇಳಿದರೆ, ಅರ್ಜುನ ದೊಡ್ಡದಾಗುವುದಕ್ಕೋಸ್ಕರ ಕೃಷ್ಣನನ್ನು ದೊಡ್ಡವ ಅಂತ ಹೇಳಿದ. ನಾನು ಅಂತಹ ಕೃಷ್ಣನ ಗೆಳೆಯ ಅಂದರೆ ನಾನು ದೊಡ್ಡವಾಗಬೇಕು. ಇನ್ನೊಬ್ಬರು ಹೇಳಿದ್ದ ಮೇಲೆ ಈ ಪ್ರಶ್ನೆಗಳು ಬರುವ ಸಾಧ್ಯತೆ ಇದೆ. ಅವರವರ ಸ್ವರೂಪ ಶ್ರೇಷ್ಠತೆಯನ್ನು ಹೇಳಬೇಕಾದರೆ ಅವರವರೇ ಹೇಳಬೇಕು ಅನ್ನೋದು ನಿಯಮ. ಆ ನಿಟ್ಟಿನಿಂದ ಕೃಷ್ಣ ಹೇಳಿರುವಂಥದ್ದು ಅತ್ಯಂತ ಸಮಂಜಸವಾದದ್ದು. ಭಕ್ತರ ಶ್ರೇಯಸ್ಸಿಗೋಸ್ಕರ ಆತ ಹೇಳಿರ್ತಕ್ಕಂಥ ವಿಷಯ ಅವನ ವ್ಯಕ್ತಿತ್ವದ ಸ್ವರೂಪ ಪರಿಚಯ. ಅವನು ನನ್ನನ್ನೇ ನಮಸ್ಕರು, ನನ್ನನ್ನೇ ಮದ್ಯಾಜಿ, ಮಾಮೇವಾ ಶರಣಂ ರಜ ಇದೆಲ್ಲ ಹೇಳ್ತಾನಲ್ವಾ. ಇದರ ಹಿನ್ನೆಲೆ ಈ ಹಿನ್ನೆಲೆಗಿಂತ ಭಿನ್ನ ಅಲ್ಲ. ನಾನು ಇದ್ದೇನೆ ಅಂದ ಮೇಲೆ ನೀನು ಯಾರ್ಯಾರನ್ನೋ ಹಿಡ್ಕೊಂಡು ಒದ್ದಾಡಿದ್ರು ಕೊನೆಗೆ ನನ್ನಲ್ಲೇ ಬರಬೇಕಲ್ಲ. ಅವ್ಯಕ್ತವನ್ನು ನೀನು ಅನುಸರಿಸಿ ಹೋದರೂ ಕೂಡ ಅವ್ಯಕ್ತದಲ್ಲೇ ಮನಸ್ಸಿಟ್ಟವರಿಗೆ ಗತಿ ಕಷ್ಟ ಅಲ್ವಾ. ಕೃಷ್ಣ 12ನೇ ಅಧ್ಯಾಯದಲ್ಲಿ ಹೇಳ್ತಕ್ಕಂಥದ್ದು ಅವ್ಯಕ್ತ ಗತಿ ಏನಿದೆ ಅದು ನನ್ನನ್ನು ಹೊಂದುವಲ್ಲಿ ಬಹಳ ತೊಂದರೆ ಕೊಡ್ತದೆ, ತುಂಬ ಜಾಗೃತಿಯಾಗಿರಬೇಕು. ಹಾಗಾದರೆ ಅವ್ಯಕ್ತ ತತ್ವ ಅಂದರೆ ಲಕ್ಷ್ಮೀ ತತ್ವ. ಲಕ್ಷ್ಮಿಯನ್ನೇ ಬೆನ್ನು ಹಿಡಿದು ಹೋದರೂ ಕೂಡ ನಿನಗೆ ಶ್ರೇಯಸ್ಸಾಗುವುದು ತುಂಬ ಕಷ್ಟ, ನನ್ನನ್ನು ಬೆನ್ನು ಹಿಡಿ. ಹಾಗಾದರೆ ಸರ್ವೋತ್ತಮ ತತ್ವವಾದ ಭಗವತ್ ತತ್ವವನ್ನೇ ನೀನು ನಮಸ್ಕರಿಸಬೇಕು. ಬೇರೆ ಬೇರೆಯವರನ್ನು ನಮಸ್ಕರಿಸುವುದಾದರೂ ಕೂಡ ಅವರ ಒಳಗಿರುವ ದೇವರನ್ನು ತಿಳಿ. ದಕ್ಷ ಪ್ರಜಾಪತಿಯ ಕಥೆಯಲ್ಲಿ ರುದ್ರದೇವರು ಹೇಳಲಿಲ್ಲ ಅಂತ ಪ್ರಶ್ನೆ ಬಂತು. ಯಾಕೆ ಹೇಳಲಿಲ್ಲ ಅಂತ ರುದ್ರದೇವರ ಪತ್ನಿಯೇ ಪ್ರಶ್ನಿಸುವ ಸ್ಥಿತಿ ಬಂತು. ನನ್ನ ಅಪ್ಪ ಬಂದಾಗ ಒಂದು ಎದ್ದು ನಿಂತಿದ್ರೆ ನಮಗೆ ತವರು ಮನೆಗೆ ಹೋಗುವುದಕ್ಕೆ ತುಂಬ ಅವಕಾಶ ಇತ್ತಲ್ವ, ಯಾಕೆ ಹೀಗೆ ಮಾಡಿದ್ರಿ ಅಂತ ಆಕೆಯೂ ಪ್ರಶ್ನೆ ಮಾಡಿದ್ರು. ರುದ್ರದೇವ ತನ್ನ ಪತ್ನಿಯ ಸಮಾಧಾನಕ್ಕೋಸ್ಕರ ಹೇಳಿದ ಮಾತಲ್ಲ, ತತ್ವವನ್ನು ಉಪದೇಶಿಸಿದ. ಯಾವುದೇ ಒಬ್ಬ ವ್ಯಕ್ತಿ ಬರಲಿ, ನಾವು ಎದ್ದು ನಿಲ್ಲುವುದು ಪ್ರತ್ಯುದ್ಗಮ ಪ್ರಶ್ರಯಣಾಭಿವಾದನಂ ವಿಧೀಯತೆ ಸಾಧು ಮಿತಸ್ಸು ಮಧ್ಯಮೇ ಪ್ರಾಜ್ಞೈ ಪರಸ್ಮೈ ಪುರುಷಾಯ ಚೇತಸ ಗುಹಾಶಯಾಯೈವ ನ ದೇಹಮಾನಿನೇ. ಹಾಗಾದರೆ ಗುಹಾಶಯ ಅನಿಸಿದ ಸರ್ವರ ಹೃದಯಾಂತ ಗುಹೆಯಲ್ಲಿ ಸಂಸ್ಥಿತನಾದ ಭಗವತ್ ಸ್ವರೂಪಕ್ಕೆ ನಾವು ಎದ್ದು ನಿಲ್ಲುವುದು, ನಮಸ್ಕರಿಸುವುದು ಇತ್ಯಾದಿ ಮಾಡುವುದು. ಆದ್ದರಿಂದ ಆ ಒಳಗೆ ಪರಮಾತ್ಮನನ್ನು ಯಾರು ಚೆನ್ನಾಗಿ ಸಂಸ್ಥಾಪನೆ ಮಾಡಿಕೊಳ್ತಾರೋ ಅಂತಹ ಸಾತ್ವಿಕ ವ್ಯಕ್ತಿತ್ವ ಯಾರಲ್ಲಿದೆಯೋ ಅವರಲ್ಲಿ ದೇವರು ಕಾಣಿಸ್ತಾರೆ. ನಿನ್ನ ಅಪ್ಪ ಬಂದ ದಕ್ಷ ಪ್ರಜಾಪತಿ, ಆದರೆ ಅಹಂಕಾರದಿಂದ ಬೀಗ್ತಾ ಇದ್ದ. ಅಹಂಕಾರವೆಂಬ ದುರ್ದೆಸೆಯಿಂದ ಅಲ್ಲಿ ದೇವರ ಸನ್ನಿಧಾನ ಕಾಣಿಸ್ತಾನೆ ಇಲ್ಲ. ಪಕ್ಕದಲ್ಲಿ ಬ್ರಹ್ಮದೇವರಲ್ಲಿ ದೇವರ ಸಾನ್ನಿಧಾನ ತುಂಬಿ ತುಳುಕ್ತಾ ಇತ್ತು. ನಾನು ಹೇಳುವುದಕ್ಕಾಗಲಿಲ್ಲ ಅಂತ ರಥ ಮಾತ್ರ ಬಂದರೆ ಯಾರು ಹೇಳುವುದಿಲ್ಲ. ರಥದಲ್ಲಿ ದೇವರು ಬಂದರೆ ಎದ್ದು ಕೈ ಮುಗಿತಾರಲ್ವ, ಹಾಗೆ ದೇವರ ಸನ್ನಿಧಾನ ಪ್ರತಿಯೊಬ್ಬರಲ್ಲೂ ಚಿಂತಿಸಿ ನಮಸ್ಕಾರಾದಿಗಳನ್ನು ನಡೆಸಬೇಕು ಅನ್ನೋದು ಕೃಷ್ಣನ ಮೂಲ ಉದ್ದೇಶ. ಆ ದೇವರು ನಾನು, ಕೃಷ್ಣ ಹೇಳುವಂಥದ್ದು ಆ ದೇವರು ನಾನು. ಆದ್ದರಿಂದ ಆ ದೇವರು ಅನಿಸಿದ ನನ್ನನ್ನೇ ಮದ್ಯಾಜಿ ಮಾಂ ನಮಸ್ಕುರು ಅನ್ನುವುದನ್ನು ಕೃಷ್ಣ ಭಕ್ತರ ಉದ್ಧಾರಕ್ಕೆ ಬೇಕಾದ ತತ್ವ ನಿರೂಪಣೆಯನ್ನು ಮಾಡಿದ್ದಾನೆ. ಅದರಿಂದ ಅಲ್ಲಿ ನಮ್ಮ ಹಿರಣ್ಯಕಶಿಪುವಿನ ಹೋಲಿಕೆ ಅತ್ಯಂತ ಹೇಯವಾಗ್ತದೆ. ಹಿರಣ್ಯಕಶಿಪು ಏನು ಮಾಡಿದ್ದು? ಅವನು ಹುಟ್ಟಿದ್ದೇ ವಿಚಿತ್ರ ಸಮಾವೇಶದಲ್ಲಿ. ಸಂಧ್ಯಾಗರ್ಭ ಅನ್ನೋದು ಅವನ ಹುಟ್ಟಿಗೆ ಕಾರಣ ಆಯಿತು. ಸನಕಾದಿ ಮಹಾಜ್ಞಾನಿಗಳ ಶಾಪ ಅನ್ನೋದು ಅವನ ಹುಟ್ಟಿಗೆ ಕಾರಣ ಆಯಿತು. ಹಾಗಾದರೆ ಅವ ಪಾಪ ಯೋನಿ, ಶಾಪದಿಂದಾಗಿ ಹುಟ್ಟಿ ಬಂದವ. ಶಾಪ ಅವನ ಪಾಪವೇ ಹಿರಿಯರನ್ನು ಅವಮಾನಿಸಿದ್ದೇ ಅವನ ಜನನಕ್ಕೆ ಮೂಲಭೂತವಾದ ಹೇತುವಾಗಿತ್ತು. ಅಂತಹ ವ್ಯಕ್ತಿತ್ವ ಪ್ರಹ್ಲಾದನ ಮೇಲೆ ಅಂತಹ ದೌಷ್ಟ್ಯವನ್ನು ಎಸಗಿ ವಿಷ್ಣು ದ್ವೇಷದಿಂದ ಮಾಡಿದಂತಹ ಅನೇಕ ಕರ್ಮಾನುಷ್ಠಾನಗಳು. ನನ್ನನ್ನು ಬಿಟ್ಟು ಮತ್ತೊಬ್ಬರನ್ನು ಪೂಜಿಸತಕ್ಕದ್ದಲ್ಲ, ನನ್ನದ್ದೇ ಸರ್ವೋತ್ಕೃಷ್ಟವಾದ ವ್ಯಕ್ತಿತ್ವ, ಈ ರೀತಿಯ ಮಾತುಗಳನ್ನು ಆತ ಆಡುವುದಕ್ಕೆ ಶುರು ಮಾಡಿದ. ಇದಕ್ಕೆ ಇತಿಹಾಸವನ್ನು ಪುರಾಣ ಏನು ಹೇಳ್ತದೆ? ಅವ ವಿಷ್ಣುವನ್ನು ಹುಡುಕಿಕೊಂಡು ಹೋದಂತೆ. ನನ್ನ ತಮ್ಮನನ್ನು ಕೊಂದವ ಎಲ್ಲಿದ್ದಾನೆ ಅಂತ. ಅವನು ಹೋದ ಜಾಗದಲ್ಲಿ ವಿಷ್ಣು ಕಾಣಿಸಲಿಲ್ಲ. ಅಲ್ಲಿದ್ದವರ ಹತ್ರ ಎಲ್ಲ ಕೇಳಿದ. ನಾರದರ ಹತ್ರವೂ ಪ್ರಶ್ನಿಸಿದ. ನಾರದರು ಹೇಳಿದರು, ನೀನೀಗ ಪ್ರವರ್ಧಮಾನ ಆದಮೇಲೆ ವಿಷ್ಣು ಎಲ್ಲಿ ಕಾಣಿಸುವುದಿಲ್ಲ ನನಗೆ, ನಾನು ಸುಮ್ಮನೆ ನಾರಾಯಣ ಹೇಳ್ತಾ ಹೋಗ್ತೇನೆ, ವಿಷ್ಣು ಕಾಣಿಸುವುದಿಲ್ಲ. ಆವಾಗ ಈತ ಏನು ತೀರ್ಮಾನಿಸಿದ? ವಿಷ್ಣು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅಂತ ತೀರ್ಮಾನಿಸಿದ. ನನ್ನ ಹೆದರಿಕೆಯಿಂದ ತಮ್ಮನನ್ನು ಕೊಂದ, ಈಗ ಭೂಗತನಾಗಿ ಹೋಗಿದ್ದಾನೆ ಅಂತ. ಆಮೇಲೆ ಅವನಿಗೆ ಅರ್ಥ ಆಯ್ತಂತೆ, ವಿಷ್ಣು ಎಲ್ಲೆಲ್ಲೋ ಹೋಗಲಿಲ್ಲ ಮಹಾಕುತಂತ್ರಿ, ನನ್ನ ಮನೆಯಲ್ಲಿ ನನ್ನ ಮಗನ ಒಳಗೆ ವಿಷ್ಣು ಗ್ರಹ, ಅದೊಂದು ಪಿಶಾಚಿ ಅಂತ ಹೇಳ್ತಾನೆ ಅವ, ವಿಷ್ಣು ಗ್ರಹಾಭಿಭೂತೋತ್ಸವ ಅಂತ. ನನ್ನ ಮಗನ ಒಳಗೆ ಆ ವಿಷ್ಣು ಅನ್ನುವ ಪಿಶಾಚಿ ಆವೇಶಗೊಂಡಿದೆ, ಆದ್ರಿಂದ ಅವನನ್ನು ಸಾಯಿಸಬೇಕಾದ್ರೆ ಇವನನ್ನೇ ಹೊಡಿಬೇಕು ಅಂತ ತೀರ್ಮಾನಿಸಿದಂತೆ. ಈ ರೀತಿಯ ವಿಷ್ಣು ದ್ವೇಷ. ಅವನು ನನ್ನನ್ನೇ ಪೂಜಿಸಿ ಅಂತ ಯಾಕೆ ಹೇಳಿದ? ನನ್ನನ್ನೇ ಎಲ್ಲರೂ ಹೋಗಿಸಿ ಅಂತ ಯಾಕೆ ಹೇಳಿದ? ವಿಷ್ಣು ಹೋಗಿ ಆಗಿದೆ, ಇರುವುದು ನಾನೇ, ಅದರಿಂದ ವಿಷ್ಣುವಿನ ಸ್ಥಾನ ನಂದೇ ಈಗ ಅನ್ನೋ ಒಂದು ಅಹಂಭಾವ ಇತ್ತಲ್ವ. ಆ ಅಹಂಭಾವ ಯಾವಾಗ ನರಸಿಂಹದೇವರ ಮೂಲಕ ಮುಗಿಯಿತು,
ನರಸಿಂಹ ಅಖಿಲಾಜ್ಞಾನ ಮತಧ್ವಾಂತ ದಿವಾಕರ. ಆ ಕೆಟ್ಟ ವಿಷಯಗಳನ್ನು ಯಾವಾಗ ನರಸಿಂಹದೇವ ನಾಶ ಮಾಡಿದ್ನೋ ಅವತ್ತಿನಿಂದ ಸ್ಪಷ್ಟ ಜ್ಞಾನ ಬೆಳಗುವುದಕ್ಕೆ ಪ್ರಾರಂಭ ಆಯಿತು. ದ್ವಾಪರದಲ್ಲಿ ಅರ್ಜುನನನ್ನು ವತ್ಸನನ್ನಾಗಿ ನಿಮಿತ್ತೀಕರಿಸಿಕೊಂಡು ಭಗವಂತ ಶ್ರೀಕೃಷ್ಣ ಅಂತಹ ಸುಂದರ ತತ್ವವನ್ನು ನಮಗೆ ಅನುಗ್ರಹಿಸಿದ್ದಾನೆ. ಹಾಗಾಗಿ ನಾವು ಇಲ್ಲಿಗೆ ಉಪಸಂಹಾರ ಮಾಡ್ಬೋದಾ? ಒಂದೆರಡು ಮಾತು ನೀವೇನಾದರೂ ನಿಮ್ಮ ಇಡೀ 9ನೇ ಅಧ್ಯಾಯದಲ್ಲಿ ನೀವು ಕಂಡುಕೊಂಡ ಸತ್ಯ ಏನಾದರೂ ಹೇಳ್ಬೋದು, ಒಂದು ಸಂದೇಶ. ಆದರೂ ಈ ಭಕ್ತಿ ಎನ್ನುವುದು ಪ್ರಧಾನವಾದ ತತ್ವ. ಭಕ್ತಿಯಿಂದಾಗಿ ಮಾತ್ರ ಪರಮಾತ್ಮನನ್ನು ಹೊಂದಲಿಕ್ಕೆ ಸಾಧ್ಯ. ಎಲ್ಲ ಒಪ್ಕೊಂಡೆ, ಆದ್ರೆ ಪುನಃ ಒಂದು ಚಿಕ್ಕ ಪ್ರಶ್ನೆ ಉಳಿದುಕೊಂಡಿದೆ. ಏನಂತ ಹೇಳಿದ್ರೆ, ಪರಮಾತ್ಮ ಹೇಳ ನಮೇ ದ್ವೇಷ್ಯವಸ್ತಿ ನ ಪ್ರಿಯ ಅಂತ, ನನಗೆ ಶತ್ರುಗಳು ಇಲ್ಲ ಮಿತ್ರರು ಕೂಡ ಇಲ್ಲ ಅಂತ ಹೇಳ್ತಾನೆ. ಆದ್ರೆ ಯಾರಿಗೆ ಶತ್ರುಗಳು ಇಲ್ವೋ ಯಾರಿಗೆ ಮಿತ್ರರು ಇಲ್ವೋ ಅವನು ಎಲ್ಲರಲ್ಲೂ ಸಮಾನವಾದಂತಹ ವಾತ್ಸಲ್ಯವನ್ನು ತೋರಬೇಕು, ಎಲ್ಲರಿಗೂ ಸಮಾನವಾದ ಅನುಗ್ರಹವನ್ನು ಮಾಡಬೇಕು. ತನ್ನಲ್ಲಿ ಭಕ್ತಿ ಮಾಡುವವರಿಗೂ ಅದೇ ಅನುಗ್ರಹವನ್ನು ಮಾಡಬೇಕು, ತನ್ನಲ್ಲಿ ಭಕ್ತಿ ಮಾಡದೇ ಇದ್ದವರಿಗೂ ಅದೇ ಅನುಗ್ರಹವನ್ನು ಮಾಡಬೇಕು. ಅದೇ ಕಂಸನನ್ನು ಕೊಂದದ್ಯಾಕೆ, ಕಂಸನನ್ನು ಕೊಂದದ್ಯಾಕೆ, ಕುಬ್ಜೆಯನ್ನು ಅನುಗ್ರಹಿಸಿದ್ಯಾಕೆ? ಓ, ಹಾಗೆ ತಾರತಮ್ಯ ಮಾಡಿದ್ದ. ತಾರತಮ್ಯ ಮಾಡಿ ಈ ರಾಜಕೀಯ ವ್ಯಕ್ತಿಗಳಂತೆ ಆಗೋಯ್ತು. ರಾಜಕೀಯ ವ್ಯಕ್ತಿಗಳು ತಮ್ಮ ಹತ್ತ ಬಂದವರಿಗೆ, ರಾಜಕೀಯ ವ್ಯಕ್ತಿಗಳಾಕೆ ನಮ್ಮ ಹಾಗೆ ಅಂತ, ನಮ್ಮ ಹಾಗೆ ನಾವು ಕೂಡ ನಮ್ಮ ಹತ್ತ ಬಂದವರ ಹತ್ರ ಕ್ವಶನ್ನಾಗಿ ಮಾತಾಡ್ತೀವಿ, ನಮ್ಮ ಹತ್ರ ಸಿಟ್ಟು ಹತ್ರ ಕೆಟ್ಟದಾಗಿ ನಡ್ಕೊಳ್ತೀವಿ. ನಮ್ಮ ಹಾಗೆ ದೇವರು ಅಂತ, ನಮ್ಮ ಹಾಗೆ ದೇವರು. ಅವನೇನು ಪುರುಷ. ವೇದವ್ಯಾಸರು ಬ್ರಹ್ಮಸೂತ್ರಗಳಲ್ಲಿ ವೈಷಮ್ಯ ನಿರ್ಘಣ್ಯ ಇಲ್ಲ ಅಂತ ಹೇಳಿದ್ರಲ್ಲ, ಭಗವಂತನಲ್ಲಿ ಪಾರ್ಶಿಯಾಲಿಟಿ ಅನ್ನುವ ಸ್ಥಿತಿಯೇ ಇಲ್ಲ ಅಂತ. ಹಾಗಾದ್ರೆ ಇವರಿಗೆ ಒಳ್ಳೇದು ಮಾಡಿದ ಅವರಿಗೆ ಕೆಟ್ಟದ್ದು ಮಾಡಿದ ಇದು ಮಾಡಬಾರ್ದಾ? ನಮ್ಮ ಪರಮಪೂಜ್ಯ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರು ನಮ್ಮನ್ನು ದೃಷ್ಟಾಂತ ಕೊಡ್ತಾ ಇದ್ರು. ನೀವೆಲ್ಲ ಮೇಷಗಳಲ್ಲ, ಮೇಷಗಳು ಅವರಿಗೆ ಎಲ್ರಿಗೂ 60 ಮಾರ್ಕ್ ಹಾಕೋದು ಬಿಟ್ಟು ಒಬ್ಬರಿಗೆ 40 ಒಬ್ಬರಿಗೆ 98 ಯಾಕೆ ಹಾಕಿದ್ದು ಅಂತ ಕೇಳಿದ್ರು. ಯಾಕೆ ಹಾಕಿದ್ದು ಅಂದರೆ ಅವರವರ ಕರ್ಮ ಸ್ವಾಮಿ, ಅವರು ಏನು ಬರೆದಿದ್ದಾರೆ ಅದಕ್ಕೆ ಹಾಕು. ಹಾಗಾದರೆ ದೇವರು ಅವರವರ ಕರ್ಮಾನುಗುಣವಾಗಿ ಫಲ ಕೊಡು. ಒಳ್ಳೆ ಕೆಲಸ ಮಾಡಿದರೆ, ಸಾಧು ಕರ್ಮ ಮಾಡಿದರೆ ಸಾಧು ಲೋಕ, ಅಸಾಧು ಕರ್ಮ ಮಾಡಿದರೆ ಅಸಾಧು ಲೋಕ. ಅಸಾಧು ಕರ್ಮ ಮಾಡಿದವನನ್ನು ಕೊಲ್ಲಬೇಕು ಯಾಕೆ? ನರಕಕ್ಕೆ ಹಾಕಿದರೆ ಸಾಕಲ್ವಾ? ಹಾಗೆಲ್ಲ ಶಿಕ್ಷೆ ಯಾಕೆ ಕೊಡಬೇಕು? ಇನ್ನೊಂದು ಪ್ರಶ್ನೆ ಬರ್ಬೋದು. ಅದು ಸಾಧು ಜನರನ್ನು ಈ ಲೋಕದಲ್ಲಿ ಜಾಸ್ತಿ ಮಾಡುವುದಕ್ಕೋಸ್ಕರ ಮಾಡುವಂಥದ್ದು. ಅವರಿಗೆ ಆ ರೀತಿ ಶಿಕ್ಷೆ ಕೊಟ್ಟ. ಅಷ್ಟು ಕೆಟ್ಟದ್ದು ಮಾಡಿದ್ರು ದುರ್ಯೋಧನಾದಿಗಳು. ಕೊನೆಗೆ ಏನಾಯಿತು? ದುಶ್ಯಾಸನನ ಎದೆ ಬಗೆದು ರಕ್ತ ಕುಡಿತಾ ಇರಬೇಕಾದ್ರೆ ಕೃಷ್ಣ ಚಪ್ಪಾಳೆ ತಟ್ಟಿದ ಅಂತ. ಹಾಗಾದರೆ ಆ ದೌಷ್ಟ್ಯಕ್ಕೆ ಅಂಥ ಶಿಕ್ಷೆ ಕೊಟ್ಟಾಗ ಕೃಷ್ಣ ಎದುರು ನಿಂತು ಅದನ್ನು ನೋಡಿ ಲೋಕಕ್ಕೆಲ್ಲ ಹೀಗೆ ಆಗಬೇಕಾದದ್ದು ಅಂತ ಹೇಳ್ತಾನಲ್ವ. ಇದರ ಹಿನ್ನೆಲೆ ಏನು? ಅಸಾಧು ಕರ್ಮ ಮಾಡುವವ ಇಂಥ ಗತಿ ಕಾಣ್ತಾನಪ್ಪ, ಜಾಗೃತೆಯಾಗಿರು ಅಂತ ಲೋಕದಲ್ಲಿ ವ್ಯವಸ್ಥಿತವಾದ ಧರ್ಮಸ್ಥಾಪನೆ ಅನ್ನೋದು ಕೃಷ್ಣನ ಈ ಎಲ್ಲ ಚರ್ಯೆಯ ಹಿನ್ನೆಲೆಯಲ್ಲಿದೆ. ಅದರಿಂದ ಕೃಷ್ಣ ಪಕ್ಷಪಾತ ಮಾಡಿದ್ದಲ್ಲ, ಅವರವರ ಅರ್ಹತೆಗೆ ಅನುಗುಣವಾಗಿ ಅವರವರು ಏನೇನು ಕರ್ಮ ಮಾಡಿದ್ದಾರೆ ಅದಕ್ಕೆ ಅನುಗುಣವಾದ ಫಲವನ್ನು ಕೊಟ್ಟಿದ್ದಾನೆ ಅಂತ ಒಂದು ಸಂಕ್ಷಿಪ್ತವಾದ ಉತ್ತರದಲ್ಲಿ ಅದನ್ನು ಮುಗಿಸೋಣ. ಒಟ್ಟಂದದಲ್ಲಿ ಈ 9ನೇ ಅಧ್ಯಾಯ ರಾಜವಿದ್ಯಾ ರಾಜಗುಹ್ಯ ಯೋಗ, ಇದರಲ್ಲಿ ಕೃಷ್ಣ ಮುಖ್ಯ ಹೇಳಿರುವಂಥದ್ದು ನನ್ನನ್ನೇ ನಮಿಸು, ನನ್ನ ಪೂಜೆಯಿಂದ ವಿಮುಖನಾಗಬೇಡ. ಪೂಜೆಯಲ್ಲಿ ಬಹಳ ಮುಖ್ಯವಾದದ್ದು ಭಕ್ತಿ. ಆ ಭಕ್ತಿಗೆ ಇಂಥವರೇ ಅಧಿಕಾರಿಗಳು, ದೇವಸ್ಥಾನದ ಪೂಜಾರಿಗಳು ಮಾತ್ರ ನನ್ನನ್ನು ಪೂಜೆ ಮಾಡಬೇಕು, ಉಳಿದವರು ಮಾಡಬಾರ್ದು ಅನ್ನೋದು ಸುತರಾಮಿಲ್ಲ. ಪ್ರಪಂಚದ ಇವತ್ತಿನ ವ್ಯವಸ್ಥೆಯಲ್ಲಿ ಮೇಲ್ವರ್ಗ ಕೆಳವರ್ಗ ಅಂತ ಏನು ಬೇಕಾದರೂ ಮಾಡಿಕೊಂಡಿರಿ, ಯಾವ ವರ್ಗದ ಅತ್ಯಂತ ಕೊನೇ ವರ್ಗದ ಕೊನೆ ಬೆಂಚಿನಲ್ಲಿರುವ ವ್ಯಕ್ತಿಯೂ ಕೂಡ ನನ್ನನ್ನು ಪೂಜಿಸುವುದಕ್ಕೆ ಅರ್ಹನಿದ್ದಾನೆ. ಅವರೆಲ್ಲರೂ ನನ್ನ ಪೂಜೆಯಿಂದ ಸರ್ವ ಶ್ರೇಯಸ್ಸನ್ನು ಪಡೆಯುವುದಕ್ಕೆ ಶಕ್ಯ. ಆದ್ದರಿಂದ ನನ್ನನ್ನು ಭಕ್ತಿಯಿಂದ ಆರಾಧಿಸಿ ಅನ್ನುವುದಷ್ಟೇ ಅಲ್ಲ ಈ 9ನೇ ಅಧ್ಯಾಯದ ಪರಮ ಮುಖ್ಯವಾದ ರಾಜಗುಹ್ಯ ಯೋಗ. ಆ ನಿಟ್ಟಿನ ಚಿಂತನೆಯನ್ನು ನಡೆಸುವುದಕ್ಕೆ ನಮ್ಮ ಭಕ್ತಿ ಸುಧಾ ಚಾನೆಲ್ ನಮ್ಮ ನರಸಿಂಹ ಬಹಳ ಚುರುಕಿನ ವ್ಯಕ್ತಿ. ಎಂಥ ವ್ಯವಸ್ಥೆಯೆಲ್ಲ ಮಾಡಿಕೊಂಡಿದ್ದಾರೆ. ಬಹಳ ವ್ಯವಸ್ಥಿತವಾಗಿ ಲೋಕಕ್ಕೆ ಜ್ಞಾನದ ಪ್ರಸರಣವನ್ನು ಮಾಡ್ತಾ ಇದ್ದಾರೆ. ಇವತ್ತಿನ ಪ್ರಾಯೋಜಕರಾಗಿ ಎನ್ವಿ ಪದ್ಮ ಅವರ ಉದ್ದೇಶದಿಂದ ಅವರ ನೆನಪಿಗೋಸ್ಕರ ಸ್ಮರಣಾರ್ಥವಾಗಿ ಅವರ ಸಮಸ್ತ ಕುಟುಂಬದವರು ಇದನ್ನು ಪ್ರಾಯೋಜಿಸಿದ್ದಾರೆ. ಅವರಿಗೂ ಶ್ರೇಯಸ್ಸಾಗಲಿ ಅಂತ ಹೇಳ್ತಾ ನಮ್ಮ ಈ 4 ಮಾತುಗಳನ್ನು ನಮ್ಮ ಗುರುಗಳಾದ ಪರಮಪೂಜ್ಯ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರ ಅಂತರ್ಯಾಮಿಯಲ್ಲಿ ಮಧ್ಯಪತಿ ಗೋಪಾಲಕೃಷ್ಣ ಸ್ವಾಮಿಯಲ್ಲಿ ಸಮರ್ಪಣೆ ಮಾಡ್ತೇವೆ. ಶ್ರೀಕೃಷ್ಣಾರ್ಪಣಮಸ್ತು.